ಕೂತ್ಕೊಳ್ಳಿ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರೂ ನಾನು ವಂದಿಸುವಂತನಾಗಿದ್ದೇನೆ. ಕರ್ತನು ಮತ್ತೊಂದು ದಿನ ನಮಗೆ ಕೊಟ್ಟಿದ್ದಾನೆ. ಮತ್ತೊಂದು ದಿನ ನಮಗೆ ದೇವರು ಕೊಟ್ಟಿದ್ದಾರೆ ಅಂದರೆ ಮತ್ತೊಂದು ಅವಕಾಶ ನಮ್ಮನ್ನು ಸರಿಪಡಿಸ್ಕೊಳ್ಳಿಕ್ಕೆ, ನಮ್ಮನ್ನು ಕ್ರಮಪಡಿಸ್ಕೊಳ್ಳಿಕ್ಕೆ, ನಮ್ಮನ್ನು ಕರ್ತನೊಂದಿಗೆ ರಿಅಲೈನ್ಮೆಂಟ್ ಆಗುವುದಕ್ಕಾಗಿ ಪ್ರತಿದಿನ ನಮ್ಮ ದೇವರು ಅವಕಾಶ ಕೊಡುವಂಥ ದೇವರಾಗಿದ್ದಾರೆ. ಒಂದು ಗಾದೆ ಮಾತು ಹೇಳ್ತದೆ, ಜಾಣನಿಗೆ ಸೊನ್ನೆ ಸಾಕಂತೆ. ಸ್ವಲ್ಪ ಯಾರಾದರೂ ಸೊನ್ನೆ ಮಾಡಿದ್ರೆ ಅರ್ಥ ಆಗಿಬಿಡ್ತದೆ. ಎಷ್ಟೋ ಸಾರಿ ಆತ್ಮಿಕ ಸಂಗತಿಯಲ್ಲಿ ದೇವರು ನಮಗೆ ಅವಾಗ ಸೊನ್ನೆ ಮಾಡ್ತಾ ಇರ್ತಾರೆ, ನಮ್ಮನ್ನು ಎಚ್ಚರಿಸ್ತಾ ಇರ್ತಾರೆ. ಎಷ್ಟೋ ಸಾರಿ ನಮ್ಮ ಕಿವಿಗಳು ಕೇಳಿಸ್ತಾ ಇರೋದ್ರಿಂದ, ನಮ್ಮ ಮನಸ್ಸು ಗ್ರಹಿಸದೇ ಇರೋದ್ರಿಂದ ದೇವರ ಸಂಗತಿಯನ್ನು ನಾವು ತಪ್ಪಿಸ್ಕೊಂಡು ಬಿಡ್ತೇವೆ. ಎಷ್ಟು ತಪ್ಪಿಸ್ಕೊಳ್ತೇವೆ ಅಷ್ಟು ವ್ಯರ್ಥ ಮಾಡ್ತೇವೆ. ನನ್ನ ಜೀವಮಾನ ಕಾಲವೆಲ್ಲ ಆತನ ಮಹಿಮೆಯನ್ನು, ಆತನ ಪ್ರಸನ್ನತೆಯನ್ನು, ಆತನ ಅಭಿಷೇಕವನ್ನು, ಆತನ ಪ್ರೀತಿ, ಆತನ ಕರುಣೆ, ಆತನ ಕೃಪೆ ಅನುಭವಿಸುವುದಕ್ಕಾಗಿ ನಾವು ಮಾಡಲ್ಪಟ್ಟಿದ್ದೇವೆ. ಬಟ್ ಅದರ ತಿಳುವಳಿಕೆ ನಮಗಿಲ್ಲದೆ ಇರುವುದರಿಂದ, ಅಥವಾ ಅದರ ಬಗ್ಗೆ ನಮಗೆ ಸರಿಯಾದ ಅರ್ಥ ಗೊತ್ತಿಲ್ಲದೆ ಇರೋದ್ರಿಂದ ಅದನ್ನು ಮಿಸ್ ಮಾಡ್ಕೊಳ್ತಾ ಹೋಗ್ತೇವೆ. ಹೀಗಾಗಿ ನಮ್ಮ ಜೀವಿತದಲ್ಲಿ ಅನೇಕ ಕಷ್ಟ ನಷ್ಟಗಳು ನಮ್ಮನ್ನು ವ್ಯತ್ಯಾಸ ಉಂಟು ಮಾಡಲ್ಲ. ಯೇಸು ಸ್ವಾಮಿ ನಮ್ಮಲ್ಲಿ ಇಲ್ಲದೆ ಇರುವುದು ವ್ಯತ್ಯಾಸ ಉಂಟು ಮಾಡ್ತದೆ. ಯೇಸು ಸ್ವಾಮಿ ಇರುವಂಥರೂ ಕಷ್ಟ ಬರ್ತದೆ, ಯೇಸು ಸ್ವಾಮಿ ಇಲ್ಲದಿರುವಂಥರೂ ಕಷ್ಟ ಬರ್ತದೆ. ಆದರೆ ಯಾರಲ್ಲಿ ಯೇಸು ಸ್ವಾಮಿ ಇದ್ದಾರೆ ಅವರ ಜೀವಿತವೇ ಬೇರೆ, ಯೇಸು ಇಲ್ಲದಿರುವಂಥ ಜೀವಿತವೇ ಬೇರೆ. ಪೌಲ ಸೀರಲು ಸೆರೆಮನೆಯಲ್ಲಿರುವಾಗ ನೋಡ್ಕೊಳ್ತೇವೆ, ಚಡಿಯೇಟನ್ನು ತಿಂದು ಸರಿ ಹೊಡೆತ ಹಾಕಿ ರಾತ್ರಿಯಲ್ಲಿ ಸೆರೆಮನೆಯಲ್ಲಿ ಹಾಕಿರುವಾಗ ಮಧ್ಯರಾತ್ರಿಯಲ್ಲಿ ಎದ್ದು ಅವರು ಸ್ತುತಿ ಪದಗಳನ್ನು ಹಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಫಿಲಿಪ್ಪಿ 4:4 ಪೌಲ ಈಗ ಹೇಳ್ತಾನೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸ್ರಿ, ಸಂತೋಷ ಪಡ್ರಿ ಎಂಬುದಾಗಿ ತಿರುಗಿ ನಾನು ಹೇಳ್ತೇನೆ. ದೇವರನ್ನು ಸ್ವೀಕಾರ ಮಾಡಿಕೊಂಡಂಥ ನಮಗಿರುವಂಥ ಪ್ರಿವಿಲೇಜ್ ಏನಪ್ಪ ಅಂತಂದರೆ, ನಮಗಿರುವಂಥ ಸೌಭಾಗ್ಯ ಏನಂತಂದರೆ, ಅವು ಯಾವುದು ನಮ್ಮನ್ನು ಡಾಮಿನೇಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಿಮ್ಗೆ ಗೊತ್ತಿರಲಿ, ನೀವು ಆಳ್ವಿಕೆ ಮಾಡಿಸ್ಕೊಳ್ಳೋದಕ್ಕಾಗಿ ಉಂಟು ಮಾಡಲ್ಪಟ್ಟವರಲ್ಲ, ಆಳ್ವಿಕೆ ಮಾಡುವುದಕ್ಕಾಗಿ ಉಂಟು ಮಾಡಲ್ಪಟ್ಟಿದ್ದೀರಿ. ಯಾವಾಗ ಒಂದು ವಸ್ತುವಿನ ಉದ್ದೇಶ ಪರಿಪೂರ್ಣವಾಗುವುದಿಲ್ಲವೋ ಆ ವಸ್ತು ಯೂಸ್ಲೆಸ್ ಆಗಿಬಿಡ್ತದೆ. ಇವತ್ತು ಮೈಕನ್ನು ನಾವು ಮಧ್ಯದಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದೇವೆ, ಬಿಟ್ರೆ ಇದು ಮೂಲೆಯಲ್ಲಿ ಹೋಗ್ತದೆ. ಇವತ್ತು ಏನಾಗ್ತಾ ಇದೆ ಅಂತಂದರೆ, ದೇವರು ನನ್ನನ್ನೇನಾಗಿ ಮಾಡಿದ್ದಾನೆ, ದೇವರು ನನ್ನಲ್ಲಿರುವಾಗ ನನ್ನ ಜೀವನ ಏನು ಅನ್ನುವಂಥ ಸತ್ಯಾರ್ಥವನ್ನು ನಾವು ಗ್ರಹಿಸಿಕೊಳ್ಳುವುದಾದರೆ, ದೇವರ ಮಕ್ಕಳೇ, ದೇವರ ವಾಕ್ಯದ ಸ್ಟ್ಯಾಂಡರ್ಡ್ ನಮ್ಮ ಲೈಫಲ್ಲಿ ಆಟೋಮೆಟಿಕ್ ಆಗಿ ಬಂದ್ಬಿಡ್ತದೆ. ಇವತ್ತು ನಾವು ಧ್ಯಾನ ಮಾಡಿಕೊಳ್ಳುತ್ತಾ ಹೋಶೇಯನ ಬರೆದ ಪ್ರವಾದನೆ ಪುಸ್ತಕ ನಾವು ಓದಿಕೊಂಡಿದ್ದೇವೆ. ತುಂಬ ಅದ್ಭುತವಾಗಿರುವಂಥ ಒಂದು ರೀತಿಯಾಗಿ ದೇವರು ಮತ್ತು ಮನುಷ್ಯರ ಮಧ್ಯೆ ನಡೆಯುವಂಥ ಒಂದು ಪ್ರೀತಿಯ ಒಂದು ಕವಿತೆ ಅದಾಗಿದೆ. ಹೇಗೆ ಪದೇ ಬಿಟ್ಟು ಹೋದಂಥವಳನ್ನು ಹೋಶೇಯನ ಸೇರಿಸಿಕೊಳ್ತಾನೋ, ಹಾಗೆಯೇ ಪದೇ ಆತನ ಬಿಟ್ಟು ಹೋದಂಥ ಸಭೆ ಆಗಿರ್ಬೋದು, ಆತನ ಮಕ್ಕಳಾಗಿರ್ಬೋದು, ಆತನ ಸೇವಕರಾಗಿರ್ಬೋದು, ಪುನರ್ಸ್ಥಾಪನೆ ಮಾಡುವುದಕ್ಕಾಗಿ ಮತ್ತೆ ಅವರನ್ನು ಸ್ವೀಕಾರ ಮಾಡಿಕೊಳ್ಳೋದಕ್ಕಾಗಿ ಯೇಸು ಸ್ವಾಮಿ ಯಾವಾಗಲೂ ಸಿದ್ಧನಾಗಿದ್ದಾನೆ. ಕೆಲವೊಂದು ಸರಿ ನೋಡಿ, ನಾವೇನೋ ತಪ್ಪು ಮಾಡುವಾಗ ಮನುಷ್ಯರ ಮುಂದೆ ನಿಲ್ಲಕ್ಕೆ ನಮಗೆ ಧೈರ್ಯ ಸಾಲಲ್ಲ, ಅವ್ರ ಮುಂದೆ ಮಾತಾಡೋಕ್ಕೆ ನಮಗೆ ಧೈರ್ಯ ಸಾಲಲ್ಲ, ಅವ್ರನ್ನ ಫೇಸ್ ಮಾಡೋಕ್ಕೆ ನಮಗಾಗಲ್ಲ. ಬಟ್ ನೀವು ಯಾವಾಗಾದರೂ ಯೇಸು ಸ್ವಾಮಿ ಮುಂದೆ ನಿಮ್ಮ ಪಾಪ ಕ್ಷಮಾಪಣೆ ಅರಿಕೆ ಮಾಡುವಾಗ ಯಾವಾಗಾದ್ರೂ ನಿಮ್ಗೆ ಒಂದು ಟೈಪ್ ಇರಿಟೇಷನ್ ಆಗಿದೆನಾ? ಮುರುಸಾಗ್ತದೆ ಒಳಗಡೆ? ಆಗಲ್ಲ ರೀ. ಅದೇ ದೇವರ ಪ್ರಸನ್ನತೆ. ಹಾಗೆ ದೇವರು ತನ್ನ ಪ್ರಸನ್ನತೆ ನಮಗೋಸ್ಕರ ಆತನ ಬಿಡುಗಡೆ ಮಾಡ್ತಾನೆ. ಎಲ್ಲಿಯೂ ನಮಗೆ ಅನ್ಕಂಫರ್ಟಬಲ್ ಆಗಿರಬಾರ್ದು. ನನ್ನಿಂದ ಪ್ರತಿದಿನ ದೇವ್ರಿಗೆ ಅನ್ಕಂಫರ್ಟಬಲ್ ಆಗ್ತಾ ಇದೆ, ನನ್ನಿಂದ ದೇವ್ರಿಗೆ ಕಿರಿಕಿರಿ ಆಗ್ತಾ ಇದೆ, ನನ್ನಿಂದ ದೇವರು ಪ್ರತಿದಿನ ಹೋರಾಟ ಮಾಡ್ತಾ ಇದ್ದಾನೆ. ಆದರೆ ನಾನು ಆತನ ಪಾದಕ್ಕೆ ಬರುವಾಗ ಎಲ್ಲಿಯೂ ನಮಗೆ ಇರುಸು ಆಗದಂತೆ ತನ್ನ ಪ್ರಸನ್ನತೆಯನ್ನು, ತನ್ನ ಪ್ರೀತಿಯನ್ನು ಆತನು ಯಾವಾಗಲೂ ನಮಗೋಸ್ಕರ ಆತನು ಪ್ರಕಟಪಡಿಸುವನಾಗಿದ್ದಾನೆ. ಹೀಗಾಗಿ ದೇವರ ಮಕ್ಕಳೇ, ಆಲೋಚನೆ ಮಾಡ್ರಿ, ಆಲಯದೊಳಗೆ ಕಾಲಿಡುವಾಗಲೇ ದೇವರಾತ್ಮ ನಮ್ಮನ್ನು ಚುಚ್ಚಿಗೆ ಸ್ಟಾರ್ಟ್ ಮಾಡಿದರೆ ಒಂದು ವಾರನ ಜೀವನ ಮಾಡೋಕ್ಕಾಗಲ್ಲ. ಪವಿತ್ರಾತ್ಮ ದೇವರು ನಿಂತರು ನೀವು ಮಾಡಿದ ಪಾಪ, ಕುಂತರು ನೀವು ಮಾಡಿದ ಪಾಪ, ನಿಂತರು ನೀವು ಆಡಿದ ಮಾತುಗಳು, ಕುಂತರು ನೀವು ಮಾಡುವಂಥ ಆಲೋಚನೆಗಳನ್ನ ನೀವು ಪ್ರಕಟ ಮಾಡ್ತಾ ಬಂದರೆ ಹುಚ್ಚರಾಗ್ಬಿಡ್ತೇವೆ. ನಾವು ಹುಚ್ಚರಾಗ್ತೇವೆ. ನೀವು ಮಾಡಿದ ಒಂದು ತಪ್ಪನ್ನು ಒಂದು ಯಾವ್ದಾದ್ರು ವ್ಯಕ್ತಿ ಪದೇ ನಿಮ್ಮ ಮುಂದೆ ನಿಂತು ಮಾತಾಡುವಾಗ ನಿಮ್ಮ ವ್ಯಕ್ತಿತ್ವ ಕೊಲ್ಯಾಪ್ಸ್ ಆಗಿಬಿಡ್ತದೆ, ನಿಮ್ಮ ಸ್ಟ್ಯಾಂಡರ್ಡ್ ಬಿದ್ದು ಹೋಗ್ಬಿಡ್ತದೆ. ಆದರೆ ದೇವರು ಎಷ್ಟು ಒಳ್ಳೆಯವನಾಗಿದ್ದಾನೆ, ನಮಗೆ ಇನ್ ಆ್ಯಂಡ್ ಔಟ್ ಎಲ್ಲವೂ ಆತನಿಗೆ ಗೊತ್ತು, ಯಾವುದೂ ಆತನಿಗೆ ಮರೆಯಾಗಿಲ್ಲ. ಆದರೂ ಸಹ ಆತನು ನಿನ್ನ ಜೀವಿತದಲ್ಲಿ ಆತನ ಮಧುರವಾದ ಪ್ರೀತಿಯನ್ನು, ಮಧುರವಾದ ಕರುಣೆಯನ್ನು, ಪ್ರೀತಿ ಕೃಪೆಯಿಂದ ಮನಮರಗಿ ಪ್ರೇಮದಿಂದ ನಮ್ಮ ಮಧ್ಯದಲ್ಲಿ ಆತನು ಚಲಿಸುವಂಥ ದೇವರಾಗಿದ್ದಾನೆ. ಹೀಗಾಗಿ ನಾವು ಕೂತ್ಕೊಳ್ತೇವೆ. ಇಲ್ಲಿ ಯಾರ್ದಾದ್ರೂ ತಪ್ಪು ಮಾಡಿದ್ರು ಮನೆಗೆ ಹೋಗಿ ಕೂತ್ಕೊಳ್ರಿ. ಮಾತು ಬಿಟ್ಟಿರ್ತೀರಾ, ತುಂಬ ದಿನಗಳಲ್ಲಿ ಮಾತಾಡಿರುವುದಿಲ್ಲ, ಅಥವಾ ಅವ್ರ ಬಗ್ಗೆ ಯಾರ್ದು ಮುಂದೆ ಏನೋ ಮಾತಾಡಿದ್ದೀರಾ, ಅವ್ರಿಗೆ ಆ ವಿಷಯ ಗೊತ್ತಾಗ್ಬಿಟ್ಟಿದೆ, ಈಗ ಅವ್ರ ಮನೆಯೇ ಹೋಗ್ಬೇಕು. ಈಗ ಹೆಂಗೆ ಕೂತ್ಕೊಳ್ತೀರಲ್ಲ ಹೋಗಿ?
ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಅವ್ರ ಜೊತೆ ಮಾತಾಡ್ತಾ ಹೇಗಿದ್ದೀರಿ, ಚೆನ್ನಾಗಿದ್ದೀರಿ, ಬಾಯೇ ಬರಲ್ಲ ರೀ, ಬಾಯೇ ಬರಲ್ಲ. ಎಲ್ಲಿವರೆಗೂ ಅವರು ನಮಗೆ ಕಂಫರ್ಟ್ ಝೋನ್ ಮಾಡಿಕೊಡೋದಿಲ್ಲ ಅಲ್ಲಿವರೆಗೂ ಗಂಟ್ಲು ಒಣಗ್ತಾ ಇರ್ತದೆ, ಬಾಯಲ್ಲಿ ಮಾತು ಬರಲ್ಲ. ಅಪ್ಪ ಯಾವಾಗಿನಿಂದ ಎದ್ದು ಹೋಗಿದ್ದೇವೋ, ಯಾವಾಗ ಈ ಸೀನ್ ನನ್ನ ಮುಂದೆ ಹೊರಟು ಹೋಗ್ತದೋ. ಆಲೋಚನೆ ಮಾಡಿರಿ ದೇವರ ಮಕ್ಕಳೇ, ಇವತ್ತು ದೇವರ ಪ್ರಸನ್ನತೆ ಕೂತ್ಕೊಳ್ಳುವಾಗ ಎಷ್ಟು ಜನ ಪರಿಶುದ್ಧರು ಕೂತ್ಕೊಂಡಿದ್ದೇವೆ, ಎಷ್ಟು ಜನ ನೀತಿವಂತರು ಕೂತ್ಕೊಂಡಿದ್ದೇವೆ, ಎಷ್ಟು ಜನ ಸತ್ಯವಂತರು ಕೂತ್ಕೊಂಡಿದ್ದೇವೆ. ಆದರೂ ಸಹ ಎಷ್ಟು ಕಂಫರ್ಟಬಲ್ ಆಗಿ ಕೂತ್ಕೊಳ್ತೇವೆ. ನಾವು ಹೇಳ್ತೇವೆ ಮತ್ತೇನೆಂದರೆ ಇಲ್ಲಿ ಬಂದರೆ ಸಮಾಧಾನ ಆಗ್ತದೆ. ನಾವು ಹೊರಗಡೆ ಹೋದ್ರೆ ನಮ್ಮಿಂದ ಎಲ್ರಿಗೂ ಅಸಮಾಧಾನ, ಅದು ಬೇರೆ ವಿಚಾರ. ಬಟ್ ನಮಗಿಲ್ಲಿ ಬಂದರೆ ಸಮಾಧಾನ ಆಗ್ತದೆ. ದೇವರ ಪ್ರಸನ್ನತೆ ಎಂಥದ್ದು ನೋಡ್ರಿ, ದೇವರ ಪ್ರೀತಿ ಎಂಥದ್ದು ನೋಡ್ರಿ. ಆತ ನಮ್ಮನ್ನು ಎಷ್ಟು ಕಂಫರ್ಟ್ ಝೋನಲ್ಲಿ ಇಟ್ಟಿದ್ದಾರೆ. ಇದೇ ನಮಗೆ ಸಮಸ್ಯೆ ಆಗ್ಬಿಡ್ತೇನೋ ಅಂತ ಅನ್ಸುತ್ತೆ ಕೆಲವು ಸರಿ. ಇದೇ ದೇವರ ಅತಿಯಾದ ಪ್ರೀತಿ ನಮಗೆ ಸರಿಯಾಗಿ ಅರ್ಥ ಆಗಲಿಲ್ವೇನೋ. ನಮಗಿನ್ನೂ ಅದೇ ರೀತಿಯಾಗಿ ಒಂದು ಪಾಪ ಮಾಡುವಾಗ ಏನಾದರೂ ಒಂದು ಘಟನೆ ಮನೆಯಲ್ಲಿ ಜರುಗಬೇಕು, ಒಂದು ಪಾಪ ಆಗುವಾಗ ದೇಹದಲ್ಲಿ ಒಂದು ತೀರ್ಪು ಆಗಬೇಕು, ಒಂದು ಪಾಪ ಆಗುವಾಗ ದೇವ್ರ ಜಡ್ಜ್ಮೆಂಟ್ ಬರಬೇಕಾಗಿತ್ತೇನೋ. ಆವಾಗ ನಮ್ಗೆ ಅರ್ಥ ಆಗ್ತದೆ, ಓ ನಾನು ಮಾಡ್ತಾ ಇರೋ ತಪ್ಪು ನಾನು ಸರಿಯಾಗಬೇಕು. ನಾವು ಹಾಡ್ತೇವಲ್ಲ ಗೀತವನ್ನು, ಮುದ್ದಿನಿಂದ ಆಗಲಿ ಬೆತ್ತದಿಂದ ಆಗಲಿ ಮತ್ತಷ್ಟು ಹತ್ತಿರ ನನ್ನನ್ನು ತೆಗೆದುಕೋ. ದೇವರು ಬೆತ್ತ ಬಂದರೆ ನಾವು ಯಾರು ನಿಂತ್ಕೊಳ್ಳೋಕ್ಕಾಗಲ್ರಿ. ಆದರೆ ಆತನು ಈಗಲೂ ನನ್ನನ್ನು ಪ್ರೀತಿಯಿಂದ ಕರುಣೆಯಿಂದ, ಎಷ್ಟು ಜನರಿಗೆ ರಕ್ಷಣೆ ಆನಂದವನ್ನು ಅನುಭವಿಸಿದಂಥ ಅನುಭವ ಇದೆ. ರಕ್ಷಣೆ ಆನಂದ. ದಾವೀದ ಪ್ರಾರ್ಥನೆ ಮಾಡ್ತಾನೆ, ದೇವರೇ ನನ್ನಿಂದ ಏನು ಮಾಡಬೇಡಪ್ಪ, ರಕ್ಷಣೆ ಆನಂದವನ್ನು ತೆಗಿಬೇಡ. ನಿಮ್ಗೆ ಗೊತ್ತಾ, 2000 ಇಸ್ವಿಯಲ್ಲಿ ನಾನು ಬ್ಯಾಪ್ಟಿಸಮ್ ತೆಗೆದುಕೊಂಡೆ ಬೈಬಲ್ ಕಾಲೇಜಲ್ಲಿ. ಆಗಸ್ಟ್ ತಿಂಗಳು 14ನೇ ತಾರೀಕು. ಆ ದಿನ ನಾನು ದೀಕ್ಷಾಸನ ತೆಗೆದುಕೊಂಡ ನಂತರ ನನ್ನೊಳಗಡೆ ದೇವರ ಸಂತೋಷ ಬಂತು. ನಿಮಗೆ ಹೇಳ್ತೇನೆ, ಆ ರಾತ್ರಿ ಬೈಬಲ್ ಕಾಲೇಜಲ್ಲಿ ಕೆಲಸ ಮಾಡಬೇಕು, ನಾವು ತುಂಬ ಕೆಲಸ ಮಾಡಬೇಕು, ಪ್ರತಿಯೊಂದು ಕೆಲಸ ಮಾಡಬೇಕು. ಬಟ್ ಆ ರಾತ್ರಿಯಿಂದ ನಾನು ಕೆಲಸ ಮಾಡುವಾಗ ನನ್ನ ಗಮನ ಕೆಲಸದ ಮೇಗಿಲ್ಲ, ನನಗೆ ಪ್ರೆಷರ್ ಆಗ್ತಾ ಇಲ್ಲ, ಅಥವಾ ನಾನು ಇಲ್ಲಿದ್ದೇನೆ ಅನ್ನಿಸ್ತಾ ಇಲ್ಲ. ದ ಜಾಯ್ ಆಫ್ ದ ಲಾರ್ಡ್, ದೇವರ ಸಂತೋಷ ನಾನು ಉಕ್ಲಿಕ್ಕೆ ಸ್ಟಾರ್ಟ್ ಆಯಿತು. ಪ್ರತಿದಿನ ಗುಣಗುಡ್ತಾ ಕೆಲಸ ಮಾಡುವಂಥ ವ್ಯಕ್ತಿ ವರ್ಷಿಪ್ ಮಾಡ್ತಾ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಪ್ರತಿದಿನ ಅವ್ರು ನಿಮ್ಮನ್ನು ಬ್ಲೇಮ್ ಮಾಡುವಂಥ ವ್ಯಕ್ತಿ. ನೀವು ಯಾವಾಗ ದೇವರ ರಕ್ಷಣೆ ಒಳಗೆ ಬರ್ತೀರಿ, ನಿಮಗೆ ಯೇಸು ಸ್ವಾಮಿ ಅಲ್ಲದೆ ಮತ್ತೆ ಯಾರು ಕಾಣೋದಿಲ್ಲ ರೀ. ಇನ್ಯಾವ ಸಂಗತಿ ನಿಮ್ಮ ಡಿಪ್ರೆಷನ್ ಒಯ್ಯಲಿಕ್ಕೆ ಸಾಧ್ಯ ಇಲ್ಲ, ಇನ್ಯಾವ ಸಂಗತಿ ನಿಮ್ಮನ್ನು ಆಳ್ವಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರು ನಿಮ್ಮ ಬಗ್ಗೆ ಮಾತ್ರ ಡೋಂಟ್ ಕೇರ್, ತಲೆ ಕೆಡಿಸ್ಕೊಳ್ಳಲ್ಲ ನೀವು. ಯಾಕೆ ನಿಮ್ಮ ಗಮನ ಆತನ ಮೇಲೆ ಇರ್ತದೆ. ದೇವ್ರ ವಾಕ್ಯ ಹೇಳ್ತದೆ, ಆತನನ್ನು ದೃಷ್ಟಿಸಿ ನೋಡುವವರ ಮುಖ ಲಜ್ಜೆಯಿಂದ ಕೆಡುವುದಿಲ್ಲ, ಆತನನ್ನೇ ನೋಡುವವರು ಹೊಸ ಬಲವನ್ನು ಹೊಂದುವರು. ನಿಮಗೆ ಯಾರು ಎಂಕರೇಜ್ಮೆಂಟ್ ಮಾಡಬೇಕಾಗಿಲ್ಲ, ಯಾರು ನಿಮ್ಮ ತಲೆ ಮೇಲೆ ಕೈ ಆಡಿಸ್ಬೇಕಾಗಿಲ್ಲ, ನಿಮ್ಮ ಬೆನ್ನನ್ನು ತಟ್ಟಬೇಕಾಗಿಲ್ಲ. ನಿಮ್ಮೊಳಗಿರುವ ಆತನಲ್ಲಿದ್ದುಕೊಂಡು, ಪೌಲನು ಹೇಳ್ತಾನೆ, ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದೇನೆ. ಅವನು ಹೇಳ್ತಾನೆ, ನಾನು ಬಲಹೀನನಾಗಿರ್ಬೋದು, ಅನೇಕರನ್ನ ಬಲಪಡಿಸ್ತೇನೆ. ನಾನು ಬಡವನಾಗಿರ್ಬೋದು, ಅನೇಕರು ಶ್ರೀಮಂತರನ್ನಾಗಿ ಮಾಡ್ತೇನೆ. ನಾನು ಸೋತಂತವನಾಗಿರ್ಬೋದು, ನಮ್ಮ ಪ್ರಾರ್ಥನೆಯಿಂದ ನಮ್ಮ ಸೇವೆಯಿಂದ ಅನೇಕರಿಗೆ ಜಯವನ್ನು ಕೊಡುವಂಥ ಕೃಪೆಯನ್ನು ದೇವರು ನನ್ನಲ್ಲಿಟ್ಟಿದ್ದಾನೆ. ಹಾಗಾದರೆ ಅರ್ಥ ಏನು ಗೊತ್ತಾ, ಈ ಲೋಕದ ಸ್ಥಿತಿಗತಿಗಳಲ್ಲಿ ನಮ್ಮ ಸ್ಟ್ಯಾಂಡರ್ಡ್ ಯಾವುದೇ ಮಟ್ಟದಲ್ಲಿರ್ಬೋದು, ಆದರೆ ಸ್ಪಿರಿಚುವಲ್ ಸ್ಟ್ಯಾಂಡರ್ಡಲ್ಲಿ ಹೈಯರ್ ಲೆವೆಲಲ್ಲಿ ನೀವು ಮೂವ್ ಆಗ್ತಾ ಇರ್ತೀರಾ. ದ್ಯಾಟ್ ಈಸ್ ಅವರ್ ಕ್ವಾಲಿಟಿ. ಅದು ನಮ್ಮ ಜೀವನ ಶೈಲಿ. ಅದೆಷ್ಟೋ ಸಾರಿ ನಾವು ದೇವರಿಂದ ತಪ್ಪಿ ಹೋಗುವಾಗ ಆ ರಕ್ಷಣೆ ಆನಂದ ನಮ್ಮೊಳಗಿಂದ ಹೊರಟು ಹೋಗ್ತದ್ರಿ. ನಾನು ರಕ್ಷಿಸಲ್ಪಟ್ಟಿದ್ದೇನೆ, ರಕ್ಷಣೆಯಲ್ಲಿ ಇದ್ದೇನೆ ಅನ್ಲಿಕ್ಕಿರುವಂಥ ಸೈನ್ಸ್ ಏನು, ಗುರುತುಗಳೇನು? ಪ್ರತಿ ದೇವರ ವಾಕ್ಯ ನಿನ್ನನ್ನು ಎಂಕರೇಜ್ ಮಾಡ್ತದೆ. ಜನರು ನಿಮ್ಮನ್ನು ಡಿಪ್ರೆಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವರು ಏನು ಮಾತಾಡಿದ್ರು ಆ ಮಾತುಗಳು ನಿಮ್ಮನ್ನು ಮುಟ್ಲಿಕ್ಕೆ ಆಗೋದಿಲ್ಲ. ದುರಾತ್ಮನ ಕಾರ್ಯಗಳು ನಿಮ್ಮನ್ನು ಮುಟ್ಲಿಕ್ಕಾಗೋದಿಲ್ಲ. ಪವಿತ್ರಾತ್ಮ ದೇವರು ನಿಮ್ಮನ್ನು ಆವರಿಸಿಕೊಂಡಿರ್ತಾರೆ. ರಕ್ಷಣೆಯಲ್ಲಿ ಇದ್ದೀರಾ ಅಂತಂದರೆ ನಿಮಗೆ ಪ್ರೇಯರ್ಗಾಗಿ ಯಾರು ಫೋರ್ಸ್ ಮಾಡಬೇಕಾಗಿಲ್ಲ, ನೀವಾಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತೀರಾ. ಯಾವಾಗ ನೀವು ರಕ್ಷಣೆಯಿಂದ ಬಿದ್ದು ಹೋಗಿದ್ದೀರ ಅಂದರೆ ನಿಮಗೆ ಯಾರಾದರೂ ಫೋರ್ಸ್ ಮಾಡಬೇಕು, ಒತ್ತಡ ಹಾಕಬೇಕು ಬೈಬಲ್ ಓದಲಿಕ್ಕೆ. ಅದಕ್ಕೆ ನಾನು ಹೇಳ್ತೇನೆ, ಯಾರಿಗೂ ಪ್ರಾರ್ಥನೆ ಮಾಡಿರಿ, ಪ್ರೇಯರ್ ಮಾಡಿರಿ, ಬೈಬಲ್ ಓದ್ರಿ, ವರ್ಷಿಪ್ ಮಾಡಿರಿ, ಚರ್ಚಿಗೆ ಹೋಗ್ರಿ ಎಂಬುದು ಒತ್ತಡ ಹಾಕಬೇಡ್ರಿ. ಹೆಂಗೆ ಹೋಗ್ತಾರೆ? ನಿಂತಂಥ ಗಾಡಿಯನ್ನು ನೀವು ದೂಡ್ತಾ ಇದ್ದರೆ ಒಳಗಡೆ ಪೆಟ್ರೋಲ್ ಇಲ್ಲ, ಟೈರ್ ಸೌದು ಹೋಗ್ತದೆ ರೀ. ನಮಗೆ ಸುಸ್ತಾಗಿಬಿಡ್ತದೆ ಹೇಳಿ. ಹೀಗಾಗಿ ಎಷ್ಟೋ ಮನೆಯಲ್ಲಿ ಅಸಮಾಧಾನಗಳು. ನೀವು ಚರ್ಚಿಗೆ ಬರಲ್ಲ, ನೀವು ಪ್ರೇಯರ್ ಬರಲ್ಲ. ಯೇಸು ಸ್ವಾಮಿ ಅವರ ಜೀವಿತದಲ್ಲಿ ಬರಬೇಕಾಗಿದೆ. ಯೇಸು ಸ್ವಾಮಿನವರು ಕಳೆದುಕೊಂಡಿದ್ದಾರೆ. ಈಗ ನಮ್ಮ ಜೀವನ ತಿರುಗಿ ಪುನರ್ಸ್ಥಾಪನೆ ಆಗಬೇಕಾಗಿದೆ. ಬೈಬಲ್ ಕಾಲೇಜಿಗೆ ಹೋಗಿ ಬಂದು 1 ವರ್ಷ 2 ವರ್ಷ ಆದ ನಂತರ ನಾನು ಒಂದು ಆಲೋಚನೆ ಬಂತೇನೆಂದರೆ, ನಮ್ಮ ಹಳೆ ಸ್ನೇಹಿತರಿದ್ದಾರಲ್ಲ ಅವ್ರಿಗೆಲ್ಲರೂ ಯೇಸು ಬಳಿ ನಡೆಸ್ಬೇಕು ನಾನು ಅಂತ ಹೇಳಿ ಮತ್ತೆ ಅವ್ರ ಜೊತೆ ಹೋಗ್ಬಿಟ್ಟಿರಿ.
1 ತಿಂಗಳ, 2 ತಿಂಗಳ, 3ನೇ ತಿಂಗಳ ಮತ್ತೆ ಹಳೆ ಪಾಪದಲ್ಲಿ ನಾನು ಬಿದ್ದು ಹೋಗ್ಬಿಟ್ಟೆ. 1 ವರ್ಷದಲ್ಲಿ ನನ್ನ ಜೀವನದಲ್ಲಿ ಸೈತಾನ ಮಾಡಿದೆ. ಹೆಂಗೆ ಗೊತ್ತಾ? ನಾನು ಹಳೆ ಜೀವಿತದಲ್ಲಿ ಏನೆಲ್ಲ ಮಾಡಿರಲಿಲ್ಲ ಅವೆಲ್ಲ ಪಾಪ ಮಾಡಿದೆ. ಮತ್ತೆ ನಾನು ಅಂದ್ಕೊಂಡೆ ಮೊದಲೇ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ, ಅದಂಗೆ ಇರೋದಕ್ಕೂ ನಾನು ಆಗಿದ್ದಕ್ಕೂ ಸರಿ ಇದೆ, ಮುಗೀತು ನನ್ನ ಜೀವನ ಇಷ್ಟೇ. ಏನೋ ಹೋಗ್ಬೇಕಾಯ್ತು, ಬೈಬಲ್ ಕಾಲೇಜಿಗೆ ಹೋಗಿ ಬಂದೆ, ಕಂಪ್ಲೀಟ್ ಮುಗಿದು ಹೋಯ್ತು ರೀ ಕತೆ. ಒಂದು ದಿನ ಒಬ್ಬ ದೇವ ಸೇವಕರು ನನ್ನ ಹೆಗಲ ಮೇಲೆ ಕೈ ಹಾಕ್ಕೊಂಡು ಸುಮ್ಮನೆ ಒಂದು ವಾಕ್ ಮಾಡಿದರು. 1 ಕಿಲೋಮೀಟರ್ ನಡೆದಿರ್ಬೋದು ರೀ. ನಾನು ಆ 1 ಕಿಲೋಮೀಟರ್ ನಡೆಯುವಾಗ ಹೋದ್ವಿ, ಹಿಂತಿರುಗಿ ಬಂದ್ವಿ, ಮತ್ತೆ ನಾ ಪುನರ್ಸ್ಥಾಪನೆ ಆದೆ. ಅವರು ಪ್ರೇಯರ್ ಮಾಡಲಿಲ್ಲ, ನನಗೇನು ಹೇಳಲಿಲ್ಲ. ಆ ಫೆಲೋಶಿಪ್ ಅವಾಗ ನಾನು ನೆನಪಿದ್ದು, ಜಕ್ಕಾಯ, ಯೇಸು ಸ್ವಾಮಿ ಇವತ್ತು ನಿನ್ನ ಮನೆಗೆ ಬರ್ತೇನೆ ಅಂತ ಹೇಳುವಾಗ ಎಷ್ಟೋ ಒಂದು ಹೆಜ್ಜೆ ನಡೆದ್ರು ಯೇಸು ಸ್ವಾಮಿ ಅದನ್ನ ಜೊತೆ. ಯೇಸು ಸ್ವಾಮನಿಗೊಂದು ಪ್ರೀಚ್ ಮಾಡಲಿಲ್ಲ ರೀ, ಏನೂ ಮಾತಾಡಲಿಲ್ಲ. ಯೇಸು ಸ್ವಾಮಿ ನಿಮ್ಮ ಮನೆಗೆ ಬರ್ತೇನೆ. ಇನ್ನು ಮನೆ ಪ್ರವೇಶ ಮಾಡೋದ್ರೊಳಗಾಗಿ ಜಕ್ಕಾಯನ ಒಳಗಡೆ ಮಾನಸಾಂತರ ಉಂಟಾಯಿತು. ಅವನ ಒಳಗಡೆ ಹೇಳ್ತು, ನನ್ನ ಒಳಗೆ ಏನೋ ಬೇಡವಾದಿದೆ, ಅದನ್ನು ಹೊರಗೆ ಹಾಕಬೇಕು, ಯೇಸುವನ್ನು ನಾನು ಒಳಗೆ ತಗೊಳ್ಬೇಕು ಅನ್ನುವಂಥ ಆಲೋಚನೆ ಬರುವಾಗ ಅವನು ಹೇಳ್ತಾನೆ, ಸ್ವಾಮಿ ಯಾರಿಗಾದ್ರೂ ನಾನು ಮೋಸ ಮಾಡಿದರೆ, ನಾನು ಬಡವರಿಗೆ ಏನು ಮಾಡ್ತೇನೆ ಸ್ವಾಮಿ, ನಾನು ಕರ್ತೇನೆ ಅರ್ಧ ಭಾಗ ಕೊಟ್ಬಿಡ್ತೇನೆ, ಯಾರಿಗೆಲ್ಲ ಮೋಸ ಮಾಡ್ತೇನೆ 4ರಷ್ಟು ಹಿಂದಕ್ಕೆ ಕೊಡ್ತೇನೆ. ಯೇಸು ಸ್ವಾಮಿ ಹೇಳ್ತಾರೆ, ಈ ಹೊತ್ತು ಈ ಮನೆಗೆ ರಕ್ಷಣೆ ಆಯಿತು. ಹಾಗಾದರೆ ಯೇಸು ಸ್ವಾಮಿ ಉದ್ದೇಶ ಏನಾಗಿತ್ತು? ಅವನಿಗೆ ರಕ್ಷಣೆ ಕೊಡುವಂಥದ್ದೇ ಆಗಿತ್ತು. ಜಕ್ಕಾಯ ಗುರುತಿಸಿಕೊಂಡ ತನ್ನ ಸಮಯವನ್ನು. ನಮ್ಮ ಟೈಮಲ್ಲಿ ನಮ್ಮ ಸಮಯ ಮತ್ತು ನಮ್ಮ ಸೀಸನ್ಸ್ ತಪ್ಪಿಸ್ಕೊಳ್ಬೇಡ್ರಿ. ಈ ಹೊತ್ತಿನ ದಿನದೊಳು ದೇವರ ಶಬ್ದ ಕಿವಿಯೋಳು, ಬೀಳುವಾಗ ಎಚ್ಚರ, ತೆರೆ ನಿನ್ನ ಹೃದಯ. ನಾಳೆ ಅಂದರೆ ನಿಮ್ಮ ಹೃದಯ ಮತ್ತೆ ಕಠಿಣ ಆಗ್ತದೆ. ನಮ್ಮ ದೇವರು ಈಗ ಇರುವಾತನು. ಯೇಸು ಹೇಳ್ತಾರೆ, ಇವತ್ತಿನ ಕಾಟ ಇವತ್ತಿಗೆ ಇರಲಿ, ನಾಳೆ ಅಂತ ಅನ್ಬೇಡ್ರಿ. ಇವತ್ತು ದೇವರಾತ್ಮ ನಮ್ಮ ಮುಂದೆ ಏನು ಮಾತನಾಡ್ತಾ ಇದ್ದಾನೆ? ನಾವು ಪ್ರತಿ ಸಾರಿ ಆರಾಧನೆಗೆ ಬರ್ತೇವೆ. ಪ್ರಿಯ ದೇವರ ಮಕ್ಕಳೇ, ಆರಾಧನೆಯ ಒಂದೊಂದು ಭಾಗಗಳು ಭಾಳ ಪ್ರಾಮುಖ್ಯ. ವಾಕ್ಯ ಇರುವಾಗ ದೇವ್ರ ನಿಮ್ಮ ಜೊತೆ ಮಾತಾಡ್ಬೋದು. ನಾನು ಈ ಗೀತ ಹಾಡ್ತಾ ಇದ್ವಿ, ನನಗೆ ಅನಿಸ್ತಾ ಇತ್ತು ನಾವೇನು ವಾಕ್ಯ ಧ್ಯಾನ ಮಾಡೋದು ಬೇಡ, ಆ ಗೀತ ಒಂದೇ ಫುಲ್ 1 ಅವರ್ ಹಾಡ್ಬೇಕು ಅನಿಸ್ತಾ ಇತ್ತು. ಆವಾಗ ನಿಮ್ಗೆ ಅನಿಸ್ತಿದ್ದಾನೆ, ಯಾವಾಗಾದ್ರೂ ಹಿಂಗೆ ನಿಮಗೆ ನಿನ್ನ ಒಳಗಡೆ ಪವಿತ್ರಾತ್ಮ ದೇವರಿದ್ದರೆ, ನಿನ್ನೊಳಗೆ ಯೇಸು ಸ್ವಾಮಿ ಇದ್ದರೆ, ನೀನು ಅದೊಂದು ಮತ್ತೊಂದಲ್ಲ ಒಂದೇ ಸಂಗತಿಯಲ್ಲಿ ನೀವು ಮುಳುಗಿ ಹೋಗ್ಬಿಡ್ತೀರಿ. ನನಗೆ ಹೆಂಗೆ ಅನಿಸ್ತಾ ಇತ್ತು, ಒಂದೊಂದು ಚರಣ ಹಾಡುವಾಗ, ಯೇಸು ಸ್ವಾಮಿ ನನ್ನನ್ನು ಶುದ್ಧೀಕರಿಸಿದ, ಎಂಥ ಹರ್ಷ, ಇದಕ್ಕಿಂತ ಇನ್ನೇನು ಬೇಕು ನನ್ನ ಜೀವನದಲ್ಲಿ? ಇವತ್ತು ಈ ಸಂತೋಷ ನಮ್ಮಲ್ಲಿ ಇಲ್ಲರಿ. ಇವತ್ತು ನಾನು ಸಾಮಾನ್ಯವಾಗಿ ಆರಾಧನೆ ಬರುವಾಗ ನೋಡ್ತೀನಿ, ಮುಖ ತುಂಬ ಸಪ್ಪು ಮಾಡ್ಕೊಂಡು ಕೂತ್ಕೊಳ್ತಾರೆ. ಯಾಕಂತ ಗೊತ್ತಿಲ್ಲ ರೀ. ಇನ್ನೂ ಮಾಡ ನನಗೆ ಏನಾದರೂ ನಕ್ ಬಿಟ್ರೆ ಅಯ್ಯ ಬಂದು ನೆಕ್ಸ್ಟ್ ಮಂತಿಂದ ನೀವು ದಶಂಭಾಗ ಹೆಚ್ಚಿಕೊಡ್ಬೇಕಂತ ಕೇಳಿಬಿಡ್ತಾರೇನೋ ಅಂತ ಇದೇನೋ ಗೊತ್ತಿಲ್ಲ ನನಗೆ. ಅಥವಾ ನೀವು ಕಾಣಿಕೆ ಹೆಚ್ಚಾಕ್ರೆ ತುಂಬ ಖುಷಿಲಿ ಇದು ಅಂದ್ಬಿಡ್ತಾರೇನೋ ಅಂತ ವಿಚಾರ ಮಾಡ್ತಾರೇನೋ ಗೊತ್ತಿಲ್ಲ. ಏನಂತ ಗೊತ್ತಿಲ್ಲ ರೀ ನನಗೆ. ಯಾಕಂತ ಚರ್ಚಲ್ಲಿ ಬಂದಾಗ ಫುಲ್ಲು ನಾವು ಯಾವುದನ್ನು ಲೋಕ ನಮಗೆ ಸಂತೋಷ ಪಡೋಕ್ಕೆ ಬಿಡಲ್ಲ, ಇಲ್ಲಿ ಸಂತೋಷ ಪಡ್ರಿ. ಕರ್ತನ ಸನ್ನಿಧಿಯಲ್ಲಿ ಬಲ ಮತ್ತು ಸೌಂದರ್ಯ ಇದೆ ಅಂತೆ. ಇಲ್ಲಿ ಬಲ ಹೊಂದಿಕೊಳ್ಳೋದಕ್ಕಾಗಿ ಬರ್ತೇವೆ, ಆತನಿಂದ ನಾವು ರೂಪಿಸಲ್ಪಡೋದಕ್ಕಾಗಿ ಬರ್ತೇವೆ, ಆತನ ಸ್ಪರ್ಶಕ್ಕಾಗಿ ನಾವು ಬರ್ತೇವೆ. ಇಲ್ಲಿ ಇದನ್ನು ಕೇವಲ ಒಂದು ಕಾರ್ಯಕ್ರಮವಾಗಿ, ಒಂದು ಕ್ರಮವಾಗಿ ನಾನು ಮಾಡಬಾರ್ದ್ರಿ. ಕ್ರಮವಾಗಿ ಮಾಡಬಾರ್ದು. ದೇವರೊಂದಿಗೆ ಆಳವಾದ ನಿಕಟವಾದ ಸಂಬಂಧ ನಮಗೆ ಬೇಕಾಗಿದೆ. ಇಲ್ಲಿ ಒಂದು ವಾಕ್ಯ ಭಾಳ ಸುಂದರವಾಗಿ ನನಗೆ ಅನಿಸ್ತು. ಯಾವುದಂದರೆ ಹೋಶೇಯ ಬರೆದ ಪ್ರವಾದನ ಪುಸ್ತಕ 2ನೇ ಅಧ್ಯಾಯ 16ನೇ ವಚನ. ಅಲ್ಲಿ ಹೇಳ್ತಾರೆ ಏನಂತಂದರೆ, ಇನ್ನು ಬಾಳಿ ಅನ್ನದೆ ಈಶಿ ಅನ್ನುವೆನು ಅಂತ ಹೇಳ್ತದೆ. ಈ ಶಬ್ದದ ಅರ್ಥ, ಇನ್ನು ನೀನು ದಾಸನಲ್ಲ, ಇನ್ನು ನೀನು ದಾಸನಲ್ಲ, ನಿನ್ನನ್ನು ನಾನೇನು ಇನ್ನು ನನಗೆ ನೀನು ಯಜಮಾನನ ಅನ್ನುವುದಿಲ್ಲ, ಇನ್ನು ನನಗೆ ನೀನೇನಂತೀಯ ಅಂದರೆ ನಾನಿನ ಗಂಡನಾಗಿದ್ದೇನೆ. ದೇವರು ಸಂಬಂಧವನ್ನು ಬದಲಾಯಿಸ್ತಾ ಇದ್ದಾರೆ. ನೀವು ಇಲ್ಲಿವರೆಗೂ ಪಾಪದ ದಾಸತ್ವದಿದ್ದುಕೊಂಡು ದೇವರಿಗೆ ದಾಸರಾಗಿದ್ರಿ, ಆತನ ಯಜಮಾನನಾಗಿದ್ದನು. ಇದು ಹೊಸ ಒಡಂಬಡಿಕೆಯ ಪ್ರಕಟಣೆ. ಈ ವಾಕ್ಯ ಯೇಸು ಸ್ವಾಮಿ ವಾಕ್ಯ ಹೇಳ್ತೇವೆ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನ, ಯಾರ್ಯಾರು ಆತನನ್ನು ನಂಬಿದರು, ಆತನ ಹೆಸರು ನಂಬಿಕೆಟ್ಟರು, ಅವರಿಗೆ ದೇವರ ಮಕ್ಕಳಾಗುವಂಥ ಅಧಿಕಾರ ಕೊಡಲ್ಪಟ್ಟಿದೆ. ನಾವು ದೇವರಿಗೆ ಮಕ್ಕಳಾಗಿದ್ದೇವೆ. ಅಷ್ಟು ದೇವರು ನಮ್ಮ ಸ್ಥಾನವನ್ನು ಪುನರ್ಸ್ಥಾಪನೆ ಮಾಡಿದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ನಾವು ದೇವರಿಗೆ ಯಜಮಾನ ಅನ್ಬೇಕಾಗಿತ್ತು, ದೇವ್ರು ಅನ್ಬೇಕಾಗಿತ್ತು, ತಂದೆ ಅಂತ ಅನ್ನೋಕ್ಕಾಗ್ತಾ ಇರಲಿಲ್ಲ. ಬಟ್ ಇವತ್ತು ನಾವು ದೇವರಿಗೆ ತಂದೆ ಎಂಬುದಾಗಿ
ಮಾತನಾಡ್ತೇವೆ. ಇವತ್ತು ನಿನ್ನನ್ನು ದೇವರು ಪುನರ್ಸ್ಥಾಪನೆ ಮಾಡಲಿಕ್ಕೆ ಬಂದಿದ್ದಾನೆ. ಪೇತ್ರನು ಬಿದ್ದು ಹೋದ. ಯೇಸು ಸ್ವಾಮಿ ಬಂದು ಅವನಿಗೆ ಒಂದೇ ಮಾತು ಕೇಳ್ತಾರೆ, ನನ್ನನ್ನು ಪ್ರೀತಿ ಮಾಡ್ತೇನಪ್ಪ. ಇವತ್ತು ನಾನು ಹೇಳ್ತೇನೆ, ಮಾನಸಾಂತರ ಬೇರೆ ಏನೂ ಅಲ್ಲ, ಪಶ್ಚಾತ್ತಾಪ ಬೇರೆ ಏನೂ ಅಲ್ಲ, ನನ್ನ ಪುನರ್ಸ್ಥಾಪನೆ ಬೇರೆ ಏನೂ ಅಲ್ಲ. ಯೇಸು ಸ್ವಾಮಿ ಎಷ್ಟು ಒಳ್ಳೆಯವನಾಗಿದ್ದಾನೆ, ಆತನ ಪ್ರೀತಿಸ್ರಿ. ನಾವೆಷ್ಟೋ ಸರಿ ನನ್ನ ಪಾಪ ತುಂಬ ಕೆಟ್ಟದ್ದು, ಪಾಪ ಅಂಥದ್ದು, ಪಾಪ ಇಂಥದ್ದು. ಎಕ್ಸಾಕ್ಟ್ಲಿ ಇದೆ, ಅದರಲ್ಲಿ ಎರಡು ಮಾತಿಲ್ಲ. ನೀನು ಪಾಪ ನೋಡಿ ಪಶ್ಚಾತ್ತಾಪ ಪಟ್ಟರೆ ನಿನ್ನೊಳಗಡೆ ಪ್ರತಿದಿನ ಕುಂದಿ ಹೋಗ್ತೀಯ. ನೀ ಆ ಪಾಪದಲ್ಲಿರುವಾಗ ಆತನನ್ನು ದೃಷ್ಟಿಸುವಾಗ ಆತನ ಪ್ರೀತಿ, ಆತನ ಪುನರ್ಸ್ಥಾಪನೆ, ಆತನ ಶಕ್ತಿ, ಆತನ ಮಹಿಮೆ ನೀ ತುಂಬಿಕೊಳ್ತೀರಿ. ಅದೇ ಪೇತ್ರ ಹೇಳ್ತಾನೆ, ನನ್ನ ಕರ್ತನಿಗೆ ಶಿಲ್ಬೆಗೆ ಹಾಕಿದ ರೀತಿಯಲ್ಲಿ ಹಾಕಬೇಡ್ರಿ, ಆತನ ಪಾದದ ಬಳಿಗೆ ನನ್ನ ತಲೆ ಇರಬೇಕು. ಶಿಲ್ಬೆ ಮರಣವನ್ನು ನಿರಾಕರಣೆ ಮಾಡಲೇ ಇಲ್ಲ, ಅದು ಪುನರ್ಸ್ಥಾಪನೆ. ಇವತ್ತು ನಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ನಮಗೆ ರಕ್ಷಣೆಯನ್ನು ಕೊಟ್ಟಿದ್ದಾನೆ, ನಿತ್ಯ ಜೀವವನ್ನು ಕೊಟ್ಟಿದ್ದಾನೆ, ದೇವರ ವಾಕ್ಯದ ಪ್ರಕಾರ ಸಿಕ್ಕಿದೆ. ನಾನು ಕೇಳ್ತಾ ಇರೋದು, ಇದನ್ನು ನಾವು ಅನುಭವಿಸ್ತಾ ಇದ್ದೇವಾ? ನನ್ನ ಜೀವಿತದ ರಕ್ಷಣೆ ಆನಂದ ತುಂಬಿಕೊಂಡಿದ್ದೇನಾ? ಯಾವಾಗಲಾದ ಯೇಸು ಸ್ವಾಮಿ ಕರ್ತನೆ ತಿರುಗಿ ಪುನರ್ಸ್ಥಾಪನೆ ನನ್ನ ಜೀವನದಲ್ಲಿ ಮಾಡು. ಅನೇಕ ಸಾರಿ ನನ್ನ ಜೀವನದಲ್ಲಿ ಏಳು ಬೀಳುಗಳು ಬಂದಿದೆ. ಯಾರು ಹೇಳಕ್ಕೆ ಸಾಧ್ಯ ಇಲ್ಲ ನಾನು ಒಂದೇ ರೀತಿಯಾಗಿ ದೇವರೊಂದಿಗೆ ನಡೀತಾ ಇದ್ದೇನೆ. ನಮ್ಮ ಜೀವಿತದಲ್ಲಿ ಏಳು ಬೀಳುಗಳಿರ್ತದೆ. ಅನೇಕ ಸಾರಿ ಬಿದ್ದು ಹೋಗ್ತೇವೆ. ಯಾವಾಗೆಲ್ಲ ನೀನು ಪ್ರಾರ್ಥನೆ ಮಾಡ್ಲಿಕ್ಕೆ ಕಷ್ಟ ಅನಿಸ್ತದೆ, ಯಾವಾಗೆಲ್ಲ ಆರಾಧನೆ ಮಾಡ್ಲಿಕ್ಕೆ ಕಷ್ಟ ಅನಿಸ್ತದೆ, ತಿಳ್ಕೊಳ್ಬೇಕು ನಾವು ದೇವರಿಂದ ದೂರ ಆಗಿದ್ದೇವೆ. ದೇವರು ನಮ್ಮನ್ನು ಎಂದು ಬಿಡುವುದಿಲ್ಲ, ಆದರೆ ನಾವು ದೇವರನ್ನ ಬಿಟ್ಟು ಬರ್ತೇವೆ. ಇವತ್ತು ದೇವರು ನನ್ನ ವಿಷಯದಲ್ಲಿ ಹೇಳುವಂಥ ವಿಷಯಗಳಾದರೆ ಏನು, ನಮಗೆ ಬೈಬಲಲ್ಲಿ ಕೊಡಲ್ಪಡುವಂಥ ಆಜ್ಞೆಗಳಾದರೆ ಏನು? ಇವತ್ತು ನಮಗೆ ನಿನ್ನ ದೇವರಾಗಿರುವಂಥ ಕರ್ತನನ್ನ ಪೂರ್ಣ ಹೃದಯ, ಪೂರ್ಣ ಪ್ರಾಣ, ಪೂರ್ಣ ಶಕ್ತಿಯಿಂದ ಆರಾಧಿಸು, ಪ್ರೀತಿಸು. ಅದಕ್ಕೆ ಸರಿಸಮಾನವಾಗಿರುವಂಥ ಆಜ್ಞೆ, ನಿನ್ನ ನೆರೆಯವರನ್ನ ನಿನ್ನಂತೆ ಪ್ರೀತಿ ಮಾಡಿ. ಇಡೀ ಧರ್ಮಶಾಸ್ತ್ರ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಫೈನಾನ್ಸಲ್ಲಿ ಪ್ರಾಬ್ಲಮ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇವತ್ತು ನನ್ನ ಗಮನ ದೇವರ ಮೇಲಿದೇನಾ, ದೇವರಿಂದ ಬರುವಂಥ ಆಶೀರ್ವಾದ ಮೇಲಿದೇನಾ? ಸೀಮೋನನ್ ಅನ್ನುವಂಥ ಮಂತ್ರವಾದಿ ಅಪೊಸ್ತಲ ಕೃತ್ಯದಲ್ಲಿ ಪೌಲನು ಅವರಿಗೆ ಸುವಾರ್ತೆಯನ್ನು ಸಾರುವಾಗ ಅವನು ಯೇಸು ಸ್ವಾಮಿನ ಸ್ವೀಕಾರ ಮಾಡಿಕೊಳ್ತಾನೆ. ಸ್ವೀಕಾರ ಮಾಡಿಕೊಂಡ ನಂತರ ಅಲ್ಲಿ ವಾಕ್ಯ ಹೀಗೆ ಹೇಳ್ತದೆ, ಯಾವಾಗಲೂ ಮಹತ್ ಕಾರ್ಯಗಳನ್ನೇ ಮೇಲೆ ಅವನು ಗಮನ ಇರ್ತಾ ಇತ್ತಂತೆ. ಅದ್ಭುತಗಳು, ಇದನ್ನೇ ನೋಡ್ತಾ ಇದ್ದಂತ ಅವನು. ಯೇಸು ಸ್ವಾಮಿ ನೋಡಲೇ ಇಲ್ಲ. ಪೇತ್ರರು ಬಂದು ಯಾರಿಗೆಲ್ಲ ದೇವರ ಅಭಿಷೇಕವಾಗಿಲ್ಲ ಅವರ ಮುಂದೆ ಬನ್ನಿರಿ, ನಿಮಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ, ನೀವು ಅಭಿಷೇಕಿಸಲ್ಪಡ್ತೀರಿ ಅಂತ ಹೇಳುವಾಗ ಅವನು ಹಣವನ್ನು ತೆಗೆದುಕೊಂಡು ಬಂದು ಏನು ಮಾಡ್ತಾನಂತಂದ್ರೆ, ಈ ಹಣವನ್ನು ತೆಗೆದುಕೊಂಡು ನನಗೆ ದೇವರಾತ್ಮನ ವರವನ್ನು ಕೊಡ್ರಿ ಎಂಬುದಾಗಿ ಕೇಳ್ತಾನೆ. ಆವಾಗ ಪೇತ್ರ ಹೇಳ್ತಾನೆ, ಈ ಹಣದೊಂದಿಗೆ ನೀನು ನಾಶವಾಗಿ ಹೋಗ್ತೀಯ. ಭಿಕ್ಷಾಸನ ತೆಗೆದುಕೊಂಡಿದ್ದಾನೆ ಮಂತ್ರವಾದಿ, ಎಷ್ಟೋ ಬೆಲೆ ಬಾಳುವಂಥ ಪುಸ್ತಕಗಳು ಸುಟ್ಟು ಹಾಕಿ ಬರ್ತಾನೆ. ಆದರೂ ಸಹ ಕ್ರಿಸ್ತನೊಂದಿಗೆ ನಿಂತ್ಕೊಳ್ಳಿಕ್ಕಾಗಲಿಲ್ಲ. ಏನು ಗೊತ್ತಾ ಪ್ರಿಯ ದೇವರ ಮಕ್ಕಳೇ, ಕರ್ತನ ಅತ್ಯಧಿಕವಾದ ಶಕ್ತಿಯನ್ನು ಎಫೆಸ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನ ಹೇಳ್ತದೆ, ಕಡೆಯ ದಿವಸವಾಗಿರುವುದರಿಂದ ನೀವು ಬಲಗೊಂಡವರಾಗಿ ಕರ್ತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಡ್ರಿ. ಈ ದಿನ ಸಭೆಗಳು ಎರಡು ದಿಕ್ಕಲ್ಲಿ ಬೆಳೀತಾ ಇದ್ದಾವೆ. ಕೆಲವೊಬ್ಬರು ಕರ್ತನ ಶಕ್ತಿಯನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾರೆ, ಕೆಲವೊಬ್ಬರು ಕರ್ತನನ್ನು ಮಾತ್ರ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಎರಡೂ ರಾಂಗ್ ಅಂತ ನಾನು ಹೇಳ್ತೇನೆ. ಎರಡು ಜೊತೆಯಲ್ಲಿ ನಾವು ಹೋಗಬೇಕಾಗಿದೆ. ಕೆಲವೊಬ್ಬರು ಯೇಸು ಸ್ವಾಮಿ ಗುಣಗಳು, ಯೇಸು ಸ್ವಾಮಿ ಕ್ಷಮಾಪಣೆ, ಯೇಸು ಸ್ವಾಮಿ ಪ್ರೀತಿ, ಯೇಸು ಸ್ವಾಮಿ ತ್ಯಾಗ, ಯೇಸು ಸ್ವಾಮಿ ಕ್ಷಮಾಪಣೆ, ಹಾಗೆ ನಾನಿರಬೇಕು, ಅಷ್ಟಕ್ಕೆ ಸೀಮಿತ ಆಗಿದ್ದಾರೆ. ಇನ್ನು ಕೆಲವೊಬ್ಬರು ಇದ್ರ ಗಮನ ಮಾಡಲ್ಲ. ಅಭಿಷೇಕ, ಸ್ವಸ್ಥತೆ, ಮಹತ್ ಕಾರ್ಯಗಳು, ಅದ್ಭುತ ಕಾರ್ಯಗಳು, ಪ್ರವಾದನೆಗಳು, ಒಂದನ್ನು ಬಿಟ್ಟು ಒಂದು ಇಲ್ಲ. ದೇವರ ಮಕ್ಕಳೇ, ಇವತ್ತು ಎರಡೂ ನಾವು ತೆಗೆದುಕೊಂಡು ಬರಬೇಕಾಗಿದೆ. ಎರಡರ ಜೊತೆಯಲ್ಲಿ ನಾವು ಬೆಳಿಬೇಕಾಗಿದೆ. ಇವತ್ತು ಒಂದು ಮಗು ಹುಟ್ಟುವಂಥ ಮಗುವಿಗೆ ಸರಿಯಾದ ಆಹಾರ ಸಿಗದಿದ್ದರೆ ಅದರ ಬೆಳವಣಿಗೆ ಕುಂಠಿತ ಆಗ್ತದೆ. ಇವತ್ತು ನಾನು ರಕ್ಷಿಸಲ್ಪಟ್ಟಿದ್ದೇನೆ, ಯೇಸು ಸ್ವಾಮಿ ಸ್ವೀಕಾರ ಮಾಡಿಕೊಂಡಿದ್ದೇನೆ, ಹೌದು, ದೇವರಿಗೆ ಸ್ತೋತ್ರ. ಆದರೆ ನನಗೆ ಸಿಗಬೇಕಾದ ಪೌಷ್ಟಿಕಾಂಶಗಳು ಸಿಗ್ತಾ ಇಲ್ಲ. ಆತ್ಮಿಕವಾಗಿ ಬೆಳವಣಿಗೆ ಆಗುವುದು ನಿಂತು ಹೋಗ್ಬಿಡ್ತದೆ. ಹೀಗಾಗಿ ನಾನು ಬಲಹೀನನಾಗಿ ಕಂಡು ಬರ್ತೇನೆ, ಅಸಹಾಯಕನಾಗಿ ಕಂಡು ಬರ್ತೇನೆ. ಸೈತಾನನ್ನು ಸರಳವಾಗಿ ನಮ್ಮನ್ನು ಪಾಪದಲ್ಲಿ ಬೀಳಿಸ್ಬಿಡ್ತಾನೆ. ಯೇಸು ಸ್ವಾಮಿ ಶೋಧನೆಯನ್ನು ಜಯಿಸುವಾಗ ಅಲ್ಲಿ ಬಂದು ಈಗ ಹೇಳಲ್ಲ, ಸೈತಾನ ನಾನು ಯಾರು ಗೊತ್ತಾ, ನಿನ್ನನ್ನು ಉಂಟು ಮಾಡಿದ ದೇವರು ಅಂತ ಹೇಳಿಲ್ರಿ. ಸೈತಾನ ಬಂದು ಶೋಧನೆ ಮಾಡುವಾಗ ಆತನ ಹೇಳ್ತಾರೆ, ಮನುಷ್ಯನು ರೊಟ್ಟೆ ತಿಂದರೆ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವಂಥ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾನೆ. ಇವತ್ತು ನಿನ್ನ ರಕ್ಷಣೆ ನೀನು ಕಾಪಾಡಿಕೊಳ್ಬೇಕಾದ್ರೆ ಪ್ರತಿದಿನ ದೇವರ ವಾಕ್ಯದ ಧ್ಯಾನ, ದೇವರ ವಾಕ್ಯದ ಓದುವಂಥದ್ದು, ದೇವರ ವಾಕ್ಯವನ್ನು ಸಮಯ ಕಳೆಯುವಂಥದ್ದು ಇಲ್ಲದಿದ್ದರೆ ಸರಳವಾಗಿ ಸೈತಾನ ನಮ್ಮನ್ನು ಬೀಳಿಸ್ತಾನೆ. ಹೀಗೆ ನಾವು ಬಿದ್ದು ಹೋಗ್ಬಿಡ್ತೇವೆ. ತಿಳ್ಕೊಡ್ರಿ, ನಾನು ಒಂದಿನ ಬೈಬಲ್ ಓದಲಿಲ್ಲ, 2 ದಿನ ಬೈಬಲ್ ಓದಲಿಲ್ಲ, 3 ದಿನ ಬೈಬಲ್ ಓದಿಲ್ಲ,
ಆಲೋಚನೆ ಮಾಡಿರಿ. ಒಂದಿನ ಊಟ ಮಾಡಲಿಲ್ಲ, 2 ದಿನ ಊಟ ಮಾಡಲಿಲ್ಲ, 3 ದಿನ ಊಟ ಮಾಡಲಿಲ್ಲ, 1 ವಾರ ಮಾಡಲಿಲ್ಲ, ಕೆಲವೊಬ್ಬರು 15 ದಿವಸ, 1 ತಿಂಗಳು, 6 ತಿಂಗಳು, 1 ವರ್ಷ ಆದರೂ ಚರ್ಚಲ್ಲಿದ್ದಾರೆ. ಊಟ ಇಲ್ದಿರುವಂಥ ವ್ಯಕ್ತಿ ಹೇಗಿರ್ತದೆ ದೈಹಿಕ ಸ್ಥಿತಿ? ಆ ವ್ಯಕ್ತಿಯ ಆತ್ಮಿಕ ಸ್ಥಿತಿ ಹಾಗೆ ಇರ್ತದೆ. ಯಾವಾಗ ಹಾಗಾಗ್ತದೆ? ಅವರಿಗೆ ಆತ್ಮಿಕ ವಿಷಯಗಳು ಇರಿಟೇಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಲ್ಲಿ ಆತ್ಮನ ಕೆಲಸ ಮಾಡೋದು ಬಿಡ್ತಾನೆ, ಬುದ್ಧಿಯಿಂದ ಚಲಿಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆತ್ಮಿಕ ವ್ಯಕ್ತಿ ಒಳಗೆ ವೀಕ್ ಆಗಿಬಿಡ್ತಾನೆ ರೀ. ಕೆಲವೊಬ್ರು ಹೇಳ್ತಾರೆ, ಒನ್ಸ್ ಅಪಾನ್ ಟೈಮ್ ನಾವು ಎಷ್ಟು ಪ್ರೇಯರ್ ಮಾಡ್ತಾ ಇದ್ದೀವಿ ಗೊತ್ತಾ ನಿಮಗೆ ಅನ್ನುವಾಗ ತಿಳ್ಕೊಳ್ಬೇಕು ಈಗ ಏನೂ ಇಲ್ಲ ಅಂತೇಳಿ. ಒನ್ಸ್ ಅಪಾನ್ ಟೈಮ್ ನಾವು ಎಷ್ಟು ಬೈಬಲ್ ಓದ್ತಾ ಇದ್ದೀವಿ ಗೊತ್ತಾ ನಿಮಗೆ, ಈಗ ತಿಳ್ಕೊಳ್ಬೇಕು ಏನು ಬೈಬಲ್ ಓದೋದಿಲ್ಲ ಅಂತೇಳಿ. ಅವ್ರ ಸ್ಥಿತಿಯನ್ನು ಅವರೇ ಹೇಳ್ತಾರೆ. ಇವತ್ತು ನಾನು ಎಲ್ಲಿದ್ದೇನೆ? ಇವತ್ತು ನನ್ನ ಆತ್ಮಿಕವಾದ ಆಹಾರ ನನಗೆ ಸಿಗ್ತಾ ಇದ್ದೇನಾ? ಸ್ವತಃ ಯೇಸು ಸ್ವಾಮಿಗೆ ದೇವರ ವಾಕ್ಯ ಬೇಕಾಯ್ತು ಸೈತಾನ ಎದುರಿಸಲಿಕ್ಕೆ. ಇನ್ನು ನಮಗೆ ಎಷ್ಟರ ಮಟ್ಟಿಗೆ ಬೇಕಾಗ್ಬೋದು? ಯೇಸು ಸ್ವಾಮಿ ಯಾವುದೋ ಶಕ್ತಿಯನ್ನು ತೆಗೆದುಕೊಂಡು ತನ್ನ ಶಕ್ತಿಯನ್ನು ಉಪಯೋಗ ಮಾಡ್ಕೊಂಡು ಅವನು ಜಯಿಸ್ಲಿಲ್ಲ ರೀ, ವಾಕ್ಯವನ್ನು ಉಪಯೋಗ ಮಾಡಿದ್ರು. ಆವಾಗ ಸೈತಾನ ಬರ್ತಾನೆ, ಓಹೋ ಹಾಗಾದ್ರೆ ದೇವರ ವಾಕ್ಯದ ಪ್ರಕಾರವಾಗಿ ಬರ್ತಾ ಇದೆಯಾ? ಹಾಗ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆಯಲ್ಲ, ನೀನೇನು ಮಾಡು, ಮೇಲಿಂದ ಕೆಳಗೆ ಧುಮುಕು, ನಿನ್ನನ್ನು ಕಾಯುವುದಕ್ಕಾಗಿ ದೇವದೂತರಿಗೆ ಅಪ್ಪಣೆ ಕೊಟ್ಟಿದ್ದಾರಲ್ಲ ಅಂತ ಹೇಳುವಾಗ ಯೇಸು ಸ್ವಾಮಿ ಹತ್ರ, ಹೀಗೂ ಬರೆಯಲ್ಪಟ್ಟಿದೆ, ಹೀಗೆ ಬರೆಯಲ್ಪಟ್ಟಿದೆ, ಹೀಗೂ ಬರೆಯಲ್ಪಟ್ಟಿದೆ. ಇವತ್ತು ಸುವಾರ್ತೆಗಳು ನಮಗೆ ಯಾವ ಸಾರ್ತಾ ಇದ್ದಾರೆ ಅಂದರೆ, ಹೀಗೆ ಬರೆಯಲ್ಪಟ್ಟಿದೆ. ನೋಡ್ರಿ, ಕೆಲವು ಬಂದು ಹೇಳ್ತಾರೆ, ತುಂಬ ಕೆಲವೊಬ್ರಿಗೆ ಏನೋ ಹೆಮ್ಮೆ, ನಾನು ಹೇಳ್ತಾ ಇರೋದು ಎಲ್ಲ ಎಲ್ಲಿದೆ? ಬೈಬಲಲ್ಲಿದೆ, ಬೈಬಲಲ್ಲಿದೆ, ಬೈಬಲಲ್ಲಿದೆ ಅಂತ ಹೇಳುವಾಗ ಯಾಕೆ ಹಂಗೆ ಹೇಳ್ತಾರೆ ನಂಗೆ ಗೊತ್ತಿಲ್ಲ ರೀ. ಒತ್ತಿ ಹೇಳುವಾಗ ಅವ್ರಿಗೆ ಏನೋ ಕಾನ್ಫಿಡೆನ್ಸ್ ಇಲ್ಲ ಏನೋ ಅವ್ರು ಹೇಳುವಂಥ ವಿಷಯದಲ್ಲಿ. ಹೀಗೂ ಹೇಳುವಂಥ ಸುವಾರ್ತೆಗಳು ಬೇರೆ, ಹೀಗೂ ಬರೆಯಲ್ಪಟ್ಟಿದೆ. ನಿನಗೆ ಸಿಗುವಂಥ ಪ್ರತಿಯೊಂದು ದೇವರ ವಾಕ್ಯಕ್ಕೆ ಇನ್ನೊಂದು ವಾಕ್ಯ ಆಧಾರ ಇರಬೇಕ್ರಿ. ಕೆಲವೊಂದು ಸಂದರ್ಭ ಸನ್ನಿವೇಶಗಳನ್ನ ತೆಗೆದುಕೊಂಡು ನಾವು ಯಾವುದೇ ಸಿದ್ಧಾಂತಗಳನ್ನು ಮಾಡೋಕ್ಕಾಗಲ್ಲ. ದೇವರ ವಾಕ್ಯ ನೀವೇನಾದರೂ ಸಿದ್ಧಾಂತವಾಗಿ ಮಾಡಬೇಕಾದ್ರೆ ಆ ವಾಕ್ಯಕ್ಕೆ ಇನ್ನೊಂದು ವಾಕ್ಯ ಯಾವಾಗಲೂ ಸಹಾಯ ಮಾಡುವಂಥದ್ದಾಗಬೇಕು. ಒಂದೇ ವಾಕ್ಯ, ಒಂದು ಮೂಲೆಯಲ್ಲಿರುವಂಥ ಒಂದು ವಾಕ್ಯ ತೆಗೆದುಕೊಂಡು ದಾವೀದ ಹೇಳಿದ್ನಲ್ಲ, ಹಾಗಾಗಿ ನಾವು ಇದನ್ನ ಒಂದು ಸಿದ್ಧಾಂತ. ಎಷ್ಟು ಸಿದ್ಧಾಂತಗಳಾಗಿದ್ದಾವೆ ಗೊತ್ತಾ? ಈಗ ಎಷ್ಟು ಪಂಗಡಗಾಗಿದ್ದಾವೆ ಗೊತ್ತಾ ಕ್ರೈಸ್ತರಲ್ಲಿ? ಜೆಹೋವಾ ವಿಟ್ನೆಸ್, ಓನ್ಲಿ ಜೀಸಸ್, ಪೆಂತಿಕೋಸ್ಟಲ್. ಎಲ್ಲೆಲ್ಲಿ ನೀವು ಯಾರ ಹೆಸರು ದೀಕ್ಷಾಸ್ತ್ರ ತೆಗೆದುಕೊಂಡ್ರಿ? ನಾವು ಸ್ನಾನಿಕರಾದ ಯೋಹಾನ ಹೇಳಿದ ದೀಕ್ಷಾಸ್ತ್ರ ತೆಗೆದುಕೊಳ್ಳಿ, ಅದು ಸರಿಯಲ್ಲ. ನೀವೇನು ಮಾಡ್ಬೇಕಂತೆ? ಈಗ ಕ್ರಿಸ್ತ ಯೇಸುವಿನ ಹೆಸರು ದೀಕ್ಷಾಸ್ತ್ರ ತೆಗೆದುಕೊಡ್ರಿ. ಹಾಗಾಗಿ ಅವ್ರು ಏನು ಹೇಳ್ತಾರೆ ಗೊತ್ತಾ? ತಂದೆ, ಮಗ, ಪವಿತ್ರಾತ್ಮ ಅಲ್ಲ, ಕ್ರಿಸ್ತ ಯೇಸು ಹೆಸರಲ್ಲಿ ನೀವೇನು ಮಾಡಬೇಕು? ದೀಕ್ಷಾಸ್ತ್ರ ತೆಗೆದುಕೊಳ್ಬೇಕು. ನಿಮಗೆ ಹೀಗೂ ಬರೆಯಲ್ಪಟ್ಟಿದೆ ದೇವರ ವಾಕ್ಯದ ಜ್ಞಾನ ಇಲ್ಲ ಅಂದರೆ, ಹೀಗೆ ಬರೆಯಲ್ಪಟ್ಟಿದೆ ಅನ್ನೋ ವಾಕ್ಯದಲ್ಲಿ ಮೋಸ ಹೋಗ್ತೀರಾ. ಕಡೆ ದಿನದಲ್ಲಿ ಸೈತಾನ್ ನಮ್ಮನ್ನು ವಂಚಿಸುವಂಥದ್ದು ಪಾಪದಿಂದ ಅಲ್ಲ, ವಿಶ್ವಾಸಿಗಳನ್ನು ವಂಚಿಸುವಂಥದ್ದು ದೇವರ ವಾಕ್ಯದಿಂದಲೇ. ಬೈಬಲನ್ನೇ ತೆಗೆದುಕೊಂಡು ಬರ್ತಾನೆ. ಹೀಗಾಗಿ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಬೈಬಲನ್ನು ಓದ್ರಿ, ಶೋಕೇಸಲ್ಲಿ ಇಡಬೇಡ್ರಿ. ಅದನ್ನ ಶೋಗಾಗಿ ಅದು ನಮ್ಮ ಬಳಿಗಿಲ್ಲ, ಅದು ಓದಬೇಕು. ಅದು ನನ್ನ ಜೀವನದಲ್ಲಿ ಸ್ಥಾಪಿಸಲು ಪಡೆದಿದ್ರೆ ಸೈತಾನ ಯಾವಾಗ ಹೇಗೆ ನಮ್ಮನ್ನು ಬೀಳಿಸದ ಗೊತ್ತೇ ಆಗುವುದಿಲ್ಲ. ದೇವರ ವಾಕ್ಯದಲ್ಲಿರುವವರು ಮಾತ್ರ ಈ ದಿನದಲ್ಲಿ ಆತ್ಮಿಕವಾಗಿ ರಕ್ಷಣೆಯಲ್ಲಿ ದೃಢವಾಗಿ ಜೀವಿಸಲಿಕ್ಕೆ ಸಾಧ್ಯ. ಪ್ರತಿದಿನ ನಿಮ್ಮ ಆತ್ಮಿಕ ಆಹಾರ ನೀವು ಊಟ ಮಾಡ್ತಾ ಇದ್ದೀರಾ? ಎಷ್ಟು ಹೊತ್ತು ನಾವು ಶರೀರಕ್ಕೆ ಊಟ ಮಾಡ್ತೇವೆ? ಎಷ್ಟು ಹೊತ್ತು ನಾವು ಬೈಬಲ್ ಓದ್ತೇವೆ? ಬೈಬಲ್ ಓದುವಾಗ ನಾವು ನೋಡ್ತೇವೆ, ಯೆಹೋಶುವ 1:8 ಹೇಳ್ತದೆ, ಈ ಧರ್ಮಶಾಸ್ತ್ರ ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ಯಾವಾಗಲೂ ನಮ್ಮ ಕೈಯಲ್ಲಿದೆ, ನಮ್ಮ ಶೋಕೇಸಲ್ಲಿದೆ, ನಮ್ಮ ಬ್ಯಾಗಲ್ಲಿದೆ, ನಮ್ಮ ಬಾಯಲ್ಲಿಲ್ಲರಿ. ನಮ್ಮ ಬಾಯಲ್ಲಿ ಲೋಕದ ಮಾತುಗಳಿದ್ದಾವೆ. ನಾನು ಇನ್ನು ಹೇಳ್ತಾ ಇದ್ದೇನೆ, ಮಾರ್ಕ ಸುವಾರ್ತೆ 16ನೇ ಅಧ್ಯಾಯ 17ನೇ ವಚನದಲ್ಲಿ, ಅವರು ಹೊಸ ಭಾಷೆಗಳನ್ನು ಮಾತಾಡುವವರು. ಯಾರೆಲ್ಲ ನಂಬಿದ್ದಾರೋ, ಯಾರೆಲ್ಲ ದೇವರ ಮಕ್ಕಳಾಗಿದ್ದಾರೋ ಅವರ ಲ್ಯಾಂಗ್ವೇಜ್ ಚೇಂಜ್ ಆಗ್ತದೆ. ಹೊಸ ಭಾಷೆಯನ್ನು ಮಾತಾಡ್ತಾರೆ. ಲೋಕದವರೊಂದಿಗೆ ಅವರು ಸೇರಿ ಮಾತಾಡುವುದಿಲ್ಲ, ಅವರ ಲ್ಯಾಂಗ್ವೇಜ್ ಬೇರೆ ಇರ್ತದೆ. ಹೊಸ ಹೆವೆನ್ಲಿ ಲ್ಯಾಂಗ್ವೇಜ್, ಪರಲೋಕದ ಮಾತುಗಳನ್ನು ಅವರು ಮಾತಾಡ್ತಾರೆ. ಪ್ರಿಯ ದೇವರ ಮಕ್ಕಳೇ, ನೀವು ಹೇಗೆ ಆತ್ಮಿಕವಾದ ಆಹಾರ ತೆಗೆದುಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀರಿ? ಯಾವ ರೀತಿಯಾಗಿ ಹುಟ್ಟುವಂಥ ಮಗು ತಾಯಿ ಎದೆ ಹಾಲನ್ನು ಕುಡಿಯುತ್ತಾ ಎಲ್ಲ ಅಂಗಾಂಗಗಳು ಬೆಳೀತಾ ಒಂದೊಂದು ಅಂಗಾಂಗಗಳು ಆಪ್ರೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗೆ ದೇವರ ವಾಕ್ಯದೊಳಗೆ ನೀನಿಲ್ಲ ಅಂತಂದರೆ ಕ್ಷಣ ಮಾತ್ರದಲ್ಲಿ ನಾವು ಬಿದ್ದು ಹೋಗ್ತೇವೆ. ಇವತ್ತು ತಿರುಗಿ ನಿನ್ನನ್ನು ಯೇಸು ಸ್ವಾಮಿ ಪುನರ್ಸ್ಥಾಪನೆ ಮಾಡಬೇಕೆಂಬುದಾಗಿದ್ದಾನೆ. ಒಂದು ವೇಳೆ ಅಕಸ್ಮಾತ್ ನಾನು ಬೈಬಲ್ ಓದು ನಿಲ್ಲಿಸ್ಬಿಟ್ಟಿದ್ರೆ, ಇವತ್ತು ಯೇಸು ಸ್ವಾಮಿ ನಿಮ್ಮನ್ನು ಕರೀತಾ ಇದ್ದಾನೆ, ನನ್ನ ಮಗಳೇ, ನನ್ನ ಮಗನೇ ತಿರುಗಿ ಬಾ. ನಮಗೆ ನಾಲೆಜ್ ಇರ್ಬೋದು, ಬಾಯ್ಹಟ್ ನಾವು ಪಾಠ ಹೇಳ್ತಾ ಇರ್ಬೋದು, ಬಾಯ್ಹಟ್ಟಾಗಿ ನಾವು ಒಂದು ವೇಳೆ ಕೀರ್ತನೆ ಮಾತಾಡ್ತಾ ಇರ್ಬೋದು, ಯಾರು ಓದುವಾಗ ಹಾಗಲ್ಲ ಹೀಗಂತ ಹೇಳುವಂಥ ಜ್ಞಾನ ನಮಗಿರ್ಬೋದು. ಇದು ನಿನ್ನನ್ನು ಆತ್ಮಿಕವಾಗಿ ರಕ್ಷಿಸ್ಲಿಕ್ಕೆ ಸಾಧ್ಯ ಇಲ್ಲ.
ನೀನು ಊಟ ಮಾಡಲೇಬೇಕು, ಪ್ರತಿದಿನ ದೇವರ ವಾಕ್ಯದಲ್ಲಿ ಕೂತ್ಕೊಳ್ಳಬೇಕು. ನಿನಗೆ ಅದು ಓದದೇ ಇರೋಕ್ಕಾಗಲ್ಲ. ಇವತ್ತು ದೇವರು ಅದನ್ನು ಪುನರ್ಸ್ಥಾಪನೆ ಮಾಡಬೇಕೆಂಬುದಾಗಿದ್ದಾರೆ. ಇನ್ನು ಮೇಲೆ ನೀವು ದಾಸರಲ್ಲ, ನಾನು ನಿನಗೆ ಗಂಡನಾಗಿರ್ತೇನೆ ಅಥವಾ ನಿನಗೆ ತಂದೆಯಾಗಿರ್ತೇನೆ. ಸಂಬಂಧ ನಾವು ಪರಲೋಕದ ಪ್ರಾರ್ಥನೆ ಮಾಡ್ತೀವಲ್ಲ, ಪರಲೋಕದಲ್ಲಿರುವ ನನ್ನ ತಂದೆ. ಇವತ್ತು ನಾವು ಫಸ್ಟ್ ಥಿಂಕ್ ಮಾಡಬೇಕಾಗಿರೋದು ಹೆಂಗೆ ಗೊತ್ತಾ? ನನ್ನ ದೇವರ ಸಂಬಂಧ ಹೇಗಿದೆ. ನಿನ್ನ ಪ್ರಾರ್ಥನೆ ಕೂತ್ಕೊಳ್ಳುವಾಗ ಮೊದಲು ದೇವರೊಂದಿಗೆ ನಿಮ್ಮ ಸಂಬಂಧವನ್ನು ಸರಿ ಮಾಡ್ಕೊಳ್ಬೇಕ್ರಿ. ನಮ್ಮನ್ನೇ ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ಸ್ವಾಮಿ, ಇವತ್ತು ನಿನ್ನ ಮುಂದೆ ಬಂದು ಕೂತ್ಕೊಂಡಿದ್ದೇನೆ ಸ್ವಾಮಿ, ಕರೆಕ್ಟ್ ಮೀ ಲಾರ್ಡ್, ಎಲ್ಲಿ ನಾನು ತಪ್ಪಿದ್ದೇನೆ ಸರಿಪಡಿಸಪ್ಪ. ದೇವರ ಆತ್ಮನೇ ನಿನ್ನ ಮುಂದೆ ನಾನು ಬಿಟ್ಟು ಕೊಡ್ತೇನಪ್ಪ. ನೀನು ಕುಂಬಾರನಾಗಿದ್ದಿ, ನಾನು ಜೇಡಿ ಮಣ್ಣಾಗಿದ್ದೇನೆ, ನನ್ನನ್ನು ನೀನು ರೂಪಿಸು ಸ್ವಾಮಿ. ಇವತ್ತು ನೀನು ನನ್ನ ತೆಗೆದುಕೊಂಡು ಏನು ಮಾಡಬೇಕೆಂಬುದಾಗಿದ್ದಿ, ಏನು ಪ್ರೇಯರ್ ಮಾಡಬೇಕಂತ ನನಗೆ ಗೊತ್ತಿಲ್ಲ. ಯಾವಾಗ ದೇವರ ಆತ್ಮನಿಗೆ ನೀವು ಕನೆಕ್ಟ್ ಆಗ್ತೀರಿ, ಯಾವಾಗ ದೇವರೊಂದಿಗೆ ನೀವು ಸಂಪರ್ಕಕ್ಕೆ ಬರ್ತೀರಿ, ಆಗ ಆತನ ಮೂಲಕವಾಗಿ ಆತ್ಮನಿಂದ ನೀವೇನು ಪ್ರಾರ್ಥಿಸ್ತೀರಿ, ದ್ಯಾಟ್ ಇಸ್ ವೆರಿ ಪವರ್ಫುಲ್. ನಾವು ಗಿಳಿಪಾಠ ಪ್ರಾರ್ಥನೆ ಮಾಡ್ತೇವೆ. ನಮ್ಮ ಪ್ರಾರ್ಥನೆ ಹೇಗಿರ್ತದೆ ಅಂದರೆ, ಯಾರಾದ್ರೂ ನಾನು ಪ್ರಾರ್ಥನೆ ಮಾಡುವಾಗ 2 ಸಲ ಪ್ರೇಯರ್ ಮಾಡೋದು ಕೇಳಿಸ್ಕೊಂಡ್ಬಿಟ್ರೆ ಹೇಳ್ಬಿಡ್ಬೋದು, ಇವತ್ತು ಅವ್ರು ಎಲ್ಲಿದ್ದಾರೆ ಪ್ರೇಯರ್ ಮಾಡುವಾಗ ಅಂತೇಳಿ. ಸ್ಟಾರ್ಟಿಂಗಲ್ಲಿದ್ದಾರಾ, ಎಂಡಲ್ಲಿದ್ದಾರಾ, ಮಧ್ಯದಲ್ಲಿದ್ದಾರಾ? ಸೇಮ್ ಟ್ಯೂನ್ ಬರ್ತಾ ಇರ್ತದೆ, ಸೇಮ್ ಪ್ರೇಯರ್, ಏನು ಚೇಂಜ್, ಒಂದು ಶಬ್ದನೂ ಚೇಂಜ್ ಆಗೋದಿಲ್ಲ ರೀ. ಸೇಮ್ ರೆಫರೆನ್ಸ್ ಕೋಟ್ ಮಾಡೋದು, ಸೇಮ್ ಪ್ರೇಯರ್ ಮಾಡೋದು. ಅಂದರೆ ನಮ್ಮ ಮೈಂಡಿಂದ ಪ್ರಾರ್ಥಿಸ್ತೇವೆ. ತಪ್ಪಲ್ರಿ ನಾನು ಹೇಳ್ತಾ ಇರುವಂಥದ್ದು. ಪೌಲ್ ಹೇಳ್ತಾನೆ, ನಾನು ಆತ್ಮದಿಂದಲೂ ಪ್ರಾರ್ಥಿಸ್ತೇನೆ, ಜ್ಞಾನದಿಂದಲೂ ಪ್ರಾರ್ಥಿಸ್ತೇನೆ. ಬಟ್ ಜ್ಞಾನ ತಕ್ಕ ಮಟ್ಟಿಗೆ ನಿಮಗೆ ಸಹಾಯ ಮಾಡ್ತದೆ. ಆತ್ಮನಿಂದ ಪ್ರಾರ್ಥಿಸುವಂಥದ್ದು ನಿಮ್ಮ ಜೀವನದಲ್ಲಿ ತುಂಬ ಪ್ರಭಾವ ಬೀರುವಂಥದ್ದಾಗಿರ್ತದೆ. ಹಾಗಾದರೆ ನನ್ನ ಪ್ರಾರ್ಥನೆ ಜೀವನ ದೇವರೊಂದಿಗೆ ಪುನರ್ಸ್ಥಾಪಿಸಲ್ಪಡಬೇಕಾಗಿದೆ. ದೇವರ ವಾಕ್ಯನೊಂದಿಗೆ ಪುನರ್ಸ್ಥಾಪನೆ ಆಗಬೇಕು. ಪ್ರಾರ್ಥನಾ ಜೀವನ ನಮ್ಮ ಜೀವಿತದಲ್ಲಿ ಭಾಳ ಪ್ರಾಮುಖ್ಯವಾದಂಥ ಸಂಗತಿಯಾಗಿದೆ. ಎಷ್ಟರ ಮಟ್ಟಿಗೆ ದೇವರೊಂದಿಗೆ ನಾವು ಸಮಯ ಕಳೀತಾ ಇದ್ದೇವೆ. ಎಷ್ಟು ಜನರಿಗೆ ಅಭ್ಯಾಸ ಇದೆ, ದೇವರು ಮಾತಾಡಿದ್ದು ಯಾವಾಗ ನಿಮ್ಮ ಜೊತೆ ಕಡೆಯಲ್ಲಿ ನೀವು ಪ್ರಾರ್ಥನೆ ಮಾಡುವಾಗ ನೀವು ಮಾತಾಡ್ತೀರಿ, ಪ್ರತಿದಿನ ಮಾತಾಡ್ಬೋದು. ಅದು ನನಗೆ ಹೇಳ್ರಿ, ನಿಮ್ಮ ಮನಸ್ಸಿಗೆ ನೀವೇ ಹೇಳ್ಕೊಡ್ರಿ, ಕಡೇ ದಿನ ಮಾತಾಡಿದ್ದು ಯಾವಾಗ? ಯೋಹಾನ ಸುವಾರ್ತೆ 10ನೇ ಅಧ್ಯಾಯ 27-28 ವಚನ ಹೇಳ್ತದೆ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡ್ತದೆ. ಹಾಗಾದ್ರೆ ನಾನು ಯೇಸು ಸ್ವಾಮಿ ಕುರಿನಾ? ಥ್ಯಾಂಕ್ ಯು ಜೀಸಸ್ ಇರ್ಬೋದು. ಕಡೆ ಶಬ್ದ ಯಾವಾಗ ಕೇಳಿಸ್ಕೊಂಡಿದ್ದು? ನಿನ್ನ ಶಬ್ದ ಪರಲೋಕಕ್ಕೆ ಹೋಗೋದು ದೊಡ್ಡ ವ್ಯತ್ಯಾಸ ಆಗ್ತದೆ, ಗೊತ್ತಿಲ್ಲರಿ. ಆದರೆ ಪರಲೋಕದ ಶಬ್ದ ನಿಮ್ಮ ಕಿವಿ ಬಿತ್ತಂದರೆ ನಿಮ್ಮನ್ನು ಯಾರು ಮುಟ್ಟಕ್ಕಾಗಲ್ಲ. ಇವತ್ತು ನಮ್ಮ ಶಬ್ದ ಹೋಗ್ತಾ ಇದೆ ಅಲ್ಲಿಗೆ. ದೊಡ್ಡ ನಾವು ಪ್ರೇಯರ್ ಮಾಡ್ತಾ ಇರ್ಬೋದು ರೀ, ತುಂಬ ಚೆನ್ನಾಗಿ ನಾವು ಪ್ರೇಯರ್ ಮಾಡ್ಬೋದು, ತುಂಬ ಅದ್ಭುತವಾಗಿ ಒಂದು ಸರವನ್ನು ಪೋಣಿಸಿದಾಗೆ ನಾವು ಪ್ರೇಯರ್ ಮಾಡ್ತಾ ಇರ್ಬೋದು. ಇದು ಏನು ವ್ಯತ್ಯಾಸ ಮಾಡಲ್ಲ. ಇಲ್ಲಿಂದ ಮೇಲೆ ಶಬ್ದ ಹೋಗೋದು ವ್ಯತ್ಯಾಸ ಅಲ್ಲ, ಪರಲೋಕದಿಂದ ಕೆಳಗೆ ಬರ್ಬೇಕ್ರಿ. ಬಾಳನ್ನ ದೇವರು ಪೂಜೆ ಮಾಡುವಂಥವ್ರು ಏನು ಮಾಡ್ತೀವಿ, ಇಲ್ಲಿಂದ ಅರಸ್ತಾ ಇದ್ದಾರೆ, ಏನೂ ಬರಲಿಲ್ಲ. ಬಟ್ ಆದರೆ ಯಾವಾಗ ಎಲಿಯನ್ನು ಬಂದು ನಿಂತ್ಕೊಳ್ತಾನೆ, ಎಷ್ಟು ಕಾನ್ಫಿಡೆನ್ಸ್ ಅವನಿಗೆ. ಇವತ್ತು ನಮಗೊಂದು ಸಣ್ಣ ಕಾಯಿಲೆ ಬಂದರೆ ಕಾನ್ಫಿಡೆನ್ಸ್ ಇಲ್ಲ, ಇವತ್ತೊಂದು ಅಸಮಾಧಾನ ನಮಗೆ ಕಾನ್ಫಿಡೆನ್ಸ್ ಇಲ್ಲ, ಇವತ್ತು ನಮ್ಗೆ ಧೈರ್ಯನೇ ಇಲ್ಲರಿ. ಯಾರೋ ಅಭಿಷಕ್ತನ ಹುಡುಕ್ಬೇಕು ನಾವು, ಅಥವಾ ಯಾರಾದರೂ ಅಯ್ಯನ ಹುಡುಕ್ಬೇಕು ನಾವು. ಯಾಕೆ? ನನಗೆ ದೇವರೊಂದಿಗೆ ಸಂಬಂಧ ಇಲ್ಲ. ಒಂದು ಸರಿಯಾದರೂ ದೇವ್ರನ್ನ ಪರೀಕ್ಷೆ ಮಾಡೋಕ್ಕಾದ್ರೂ ಪ್ರೇಯರ್ ಮಾಡ್ರಿ. ಯಾರಿಗೂ ಏನು ಹೇಳಿದೆ, ಇಕ್ಕಟ್ಟಿನ ಸಮಯದಲ್ಲಿ ಇನ್ನೇನು ಇದನ್ನ ದೇವ್ರು ಸರಿ ಮಾಡಿದ್ರೆ ಸರಿ ಆಗಲ್ಲ ಅನ್ನುವಂಥ ಸ್ಥಿತಿಯಲ್ಲಿರುವಾಗ ಯಾರಿಗೂ ಹೇಳ್ಬೇಡ್ರಿ, ಜಸ್ಟ್ ಟೆಸ್ಟ್ ಮಾಡಿ ನೋಡ್ರಿ. ದೇವ್ರನ್ನ ಪರೀಕ್ಷೆ ಮಾಡೋಕ್ಕಾದ್ರೂ ಪ್ರಾರ್ಥನೆ ಮಾಡಿ ನೋಡ್ರಿ. ಸ್ವಾಮಿ, ನನಗೆ ನಂಬಿಕೆ ಇಲ್ಲ, ಬಟ್ ನಾನು ಕೇಳಿಸ್ಕೊಂಡಿದ್ದೇನೆ, ನಿನ್ನನ್ನು ಜಸ್ಟ್ ಟೆಸ್ಟ್ ಮಾಡೋಕ್ಕೆ ಅಂತೇಳಿ ಈ ಒಂದು ವಿಷಯದಲ್ಲಿ ನಿಮ್ಮ ಮುಂದೆ ಪ್ರೇಯರ್ ಮಾಡ್ತೇನೆ. ಯಾರಿಗೂ ಇದನ್ನು ಹೇಳಲ್ಲ. ದೇವರ ಶಕ್ತಿ ನೀವು ಅನುಭವಿಸ್ತೀರಿ. ದೇವರಿಗೆ ಬೇಕಾಗಿರುವಂಥದ್ದು ಇಂಥ ದೇವರ ಮಕ್ಕಳುಗಳು. ಮೀಡಿಯೇಟರ್ನ ಇಟ್ಕೊಂಡು ನಾವು ಬರುವಂಥದ್ದಲ್ರಿ. ಇವತ್ತು ನಮ್ಮ ಸಂಪರ್ಕ ದೇವರೊಂದಿಗೆ ಹೇಗಿದೆ? ನಮ್ಮ ಪ್ರಾರ್ಥನಾ ಜೀವನ ಬೇಡುವಂಥದ್ದಲ್ರಿ. ಆತನ ಸನ್ನಿಧಿಯಲ್ಲಿ ಹೋಗಿ, ಸ್ವಾಮಿ ನೀನು ಮಾತಾಡು. ಹಳೆ ಒಡಂಬಡಿಕೆಯಲ್ಲಿ ಯಾಕೆ ಪ್ರವಾದಿಗಳು ಅಷ್ಟು ಬಲಿಷ್ಠರಾಗಿದ್ರು? ಅವರು ಮಾತಾಡ್ತಾ ಇರಲಿಲ್ಲರಿ, ದೇವರು ಮಾತಾಡ್ತಾ ಇದ್ರು. ಮೋಶೆ ಏನು ನೋಡ್ತಾ ಇದೆಯಾ, ಹೋಗಲ್ಲಿ. ದೇವ್ರು ಮಾತಾಡ್ತಾ ಇದ್ರು. ದೇವ್ರು ಹೇಳ್ತಾರೆ, ನೀವು ಸುಮ್ಮನೆ ಇರಿ, ನಾನು ಕೆಲಸ ಮಾಡಿ. ಇವತ್ತು ನಾವು ಹಂಗಲ್ಲ, ದೇವ್ರು ನೀವು ಸುಮ್ಮನೆ ನಾವೆಲ್ಲ ಮಾಡ್ತೀವಿ. ನಮ್ಗೆ ಗೊತ್ತಾಗ್ಬಿಟ್ಟಿದೆ, ಎಲ್ಲ ಭಯಪಟ್ಟು ಗೊತ್ತಾಗ್ಬಿಟ್ಟಿದೆ ಏನು ಮಾಡ್ಬೇಕಂತೇಳಿ, ಏನು ಪ್ರೀಚ್ ಮಾಡಬೇಕು, ಏನು ವರ್ಷಿಪ್ ಮಾಡಬೇಕು, ಏನು ಪ್ರೇಯರ್ ಮಾಡಬೇಕು, ಯಾವ ಹಬ್ಬ ಹೇಗೆ ಮಾಡಬೇಕು, ಕ್ರಿಸ್ಮಸ್ ಹೇಗೆ ಮಾಡಬೇಕು, ಈಸ್ಟರ್ ಹೇಗೆ ಮಾಡಬೇಕು, ಯಾವುದನ್ನ ಯಾವ ಪ್ರೇಯರ್ ಮಾಡಬೇಕು, ಯಾವುದನ್ನು ಯಾವ ಹಾಡು ಹಾಡಬೇಕು, ಎಲ್ಲ ಗೊತ್ತಾಗ್ಬಿಟ್ಟಿದೆ. ಒಂದಕ್ಕಾದರೂ ನಾವು ದೇವರೇ ಸ್ವಾಮಿ ನಿನ್ನ ಸಂದ್ರೆ ಕೂತ್ಕೊಳ್ತೇವೆ, ಯಾವ ಹಾಡನ್ನು ಹಾಡಿ ನೀನು ವರ್ಷಿಪ್ ಮಾಡಲಿ, ಏನು ನಾನು ಪ್ರೇಯರ್ ಮಾಡಲಿ. ಕೆಲವೊಮ್ಮೆ ದೇವ್ರು ನಿಮ್ಗೆ ಹೇಳ್ಬೋದ್ರಿ, ನೀನೇನು ಪ್ರೇಯರ್ ಮಾಡಬೇಡ, ಜಸ್ಟ್ ದೇವರಿಗೆ ಸ್ತೋತ್ರ ಮಾಡ್ತಾ ಇರು. ನೀ ಸ್ತೋತ್ರ ಮಾಡ್ತಾ ಇರುವಾಗಲೇ ಬಂಧನಗಳು ಮುರಿದು ಹೋಗ್ಬೋದು.
ಕೆಲವು ದೇವರು ಹೇಳ್ಬೋದು ಕೇವಲ ನನ್ನ ನಾಮವನ್ನು ಉಚ್ಚಾರ ಮಾಡು. ಯಾವಾಗ ಆ ಕನೆಕ್ಟಿವಿಟಿ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ, ಹೊಸ ಥಿಂಗ್ಸ್ ನಮ್ಮೊಳಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ರಿಪೀಟೆಡ್ ಥಿಂಗ್ಸ್ ನಮ್ಮಲ್ಲಿ ಬರೋದಿಲ್ಲ ರೀ. ಅವ್ರನ್ನ ನೋಡುವಾಗ ಏನೋ ಹೊಸತನ ಇದೆ ಅನ್ಸಕ್ಕೆ ಸ್ಟಾರ್ಟ್ ಆಗ್ತದೆ. ಹೊಸ ಜೀವ ಜಲ ಆ ವ್ಯಕ್ತಿ ಒಳಗಡೆ ನೀವು ಅನುಭವಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಇವತ್ತು ನನ್ನ ರಕ್ಷಣೆ ಜೀವನ ದೇವರೊಂದಿಗೆ ಸಮೃದ್ಧಿಯಾಗಿದ್ದರೆ, ಗಟ್ಟಿಯಾಗಿದ್ದರೆ, ನಿನ್ನ ಜೀವನದಲ್ಲಿ ರಿಪೀಟೆಡ್ ಥಿಂಗ್ಸ್ ಯಾವುದೂ ಬರೋದಿಲ್ಲ. ಪ್ರತಿಯೊಂದು ಫ್ರೆಶ್ ಅನಾಯಿಂಟಿಂಗ್, ಫ್ರೆಶ್ ರೆವಲೇಷನ್, ಫ್ರೆಶ್ ಬ್ಲೆಸ್ಸಿಂಗ್ಸ್ ನಿಮ್ಮ ಜೀವನದಲ್ಲಿ ಬರ್ತದೆ. ಪ್ರತಿ ಸರಿ ಹೋರಾಟ ಬರುವಾಗ ನೀವು ಹೇಳ್ತೀರಿ, ಎಸ್ ಲಾರ್ಡ್, ಐ ಆಮ್ ರೆಡಿ ಲಾರ್ಡ್, ಕಳಿಸ್ತಾರೆ, ಈ ವಿಷಯದಲ್ಲಿ ಜಯ ಕೊಟ್ಟಿದೆಯಾ, ನಾನು ಮತ್ತೆ ನಿಂತ್ಕೊಳ್ತೇನೆ. ಇವತ್ತು ನಮ್ಗೆ ಆ ಧೈರ್ಯನೇ ಇಲ್ಲ. ಕಳಿಸ್ತಾರೆ ಸಮಸ್ಯೆ ಬರುವಾಗ, ಆಯಾ ಬಂದು ಪ್ರೇಯರ್ ಮಾಡಿದ್ರು, ಆ ಬ್ರದರ್ ಬಂದು ಪ್ರೇಯರ್ ಮಾಡಿದ್ರು, ನೆಕ್ಸ್ಟ್ ಅವ್ರಿಗೊಂದು ಕಾಲ್ ಮಾಡು, ಅವ್ರ ಫೋನ್ ನಂಬರ್ ಇಟ್ಕೊಂಡ್ಬಿಡು. ಅವ್ರು ಪ್ರೇಯರ್ ಮಾಡುವಾಗ ನಮ್ಗೆ ಹೀಲ್ ಆಯಿತು, ಪ್ರೇಯರ್ ಮಾಡುವಾಗ ಕೆಲಸ ಸಿಕ್ತು, ಪ್ರೇಯರ್ ಮಾಡುವಾಗ ಮದುವೆ ಆಯಿತು. ಈ ಫೋನೇ ಬಂದಾಗ್ಬಿಡ್ಬೇಕ್ರಿ ಎಲ್ಲರದು. ಅವಾಗ ಯೆರೆಮೀಯ 33:3 ನಾವು ಹೋಗ್ತೇವೆ. ಆ ನಂಬರೇ ಮರ್ತ್ಬಿಟ್ಟಿದ್ದೀವಿ ಎಲ್ಲರೂ ನಾವು. ನನ್ನನ್ನು ಕೇಳಿಕೊಳ್ಳ್ರಿ ಅಂತಾರೆ, ನಾವು ಅವ್ರು ಕೇಳ್ಕೊಳ್ಬಿಟ್ರಿ. ಇವತ್ತು ಮಿನಿಸ್ಟ್ರಿಗಳೆಲ್ಲ ದೊಡ್ಡ ದೊಡ್ಡ ನಂಬರ್ ಹಾಕಿ ನಮಗೆ ಅವರು ಇನ್ನೂ ಟೆಂಪ್ಟ್ ಮಾಡ್ತಾರೆ. ನಿಮ್ಮ ಪ್ರಾರ್ಥನೆಗಾಗಿ ನಮ್ಮನ್ನು ಸಂಪರ್ಕಿಸಿ. ಅವೆಲ್ಲ ಬ್ಲರ್ ಆಗಿಬಿಡ್ಬೇಕು. ನಾವು ಬೆಳಕ್ಕೆ ಬಿಡ್ತಾ ಇಲ್ರಿ ಸೇವಕರು ಇವತ್ತು ಜನರನ್ನ. ನಿಮ್ಮನ್ನು ಫಾರಂ ಕೋಳಿ ಥರ ಮಾಡ್ತಾ ಇದ್ದೇವೆ. ಸ್ವಸ್ಥತೆ ಬೇಕಾ, ನಮ್ಮ ಮಿನಿಸ್ಟ್ರಿಗೆ ಬನ್ನಿರಿ. ಬಿಡುಗಡೆ ಬೇಕಾ, ನಮ್ಮ ಮಿನಿಸ್ಟ್ರಿಗೆ ಬನ್ನಿರಿ. ದೆವ್ವ ಬಿಡಿಸ್ಬೇಕಾ, ಈ ಮಿನಿಸ್ಟ್ರಿ. ಪ್ರಾಸ್ಪರಿಟಿ ಬೇಕಾ, ಈ ಮಿನಿಸ್ಟ್ರಿ. ತುಂಬ ಡೀಪ್ ರೆವಲ್ಯೂಷನ್ ಬೇಕಾ, ಈ ಮಿನಿಸ್ಟ್ರಿ. ಮತ್ತು ಇನ್ನೇನು ಮಾಡ್ತೀರಿ ನೀವು? ಸೈತಾನ್ ಎಷ್ಟು ಚಂದ ಆಟ ಆಡ್ತಿದ್ದ ನೋಡ್ರಿ. ಎಷ್ಟು ನಮಗೆ ಗೊತ್ತಿಲ್ದಂಗೆ ನಮ್ಮನ್ನೇ ದೇವರಾಜ್ಯ ಹಾಳು ಮಾಡೋಕೆ ಉಪಯೋಗಿಸ್ತಾ ಇದ್ದಾನೆ. ಅಕಸ್ಮಾತ್ ಆ ಸೇವಕರು ಹೋಗ್ಬಿಟ್ರೆ ಎಲ್ಲ ಬಂದು, ಆ ಬ್ರದರ್ ಹೋಗ್ಬಿಟ್ರು, ಆ ಸೇವಕರು ಹೋದ್ರಂದ್ರೆ ಇವರು ಮತ್ತೆ ಎಲ್ಲಿಗಿದ್ದು ಅಲ್ಲಿಗೆ ಬರ್ತಾರೆ ಮತ್ತೆ. ಯಾಕಂದ್ರೆ ವೈಯಕ್ತಿಕವಾಗಿ ದೇವರ ಸಂಪರ್ಕದಲ್ಲಿ ಇರುವುದನ್ನು ನಾವು ಕಲಿಸ್ಬೇಕಾಗಿದೆ. ನಾವು ಮರೆಯಾಗಬೇಕಾಗಿದೆ. ಯೇಸು ಸ್ವಾಮಿನ ಹೈಲೈಟ್ ಮಾಡಬೇಕಾಗಿದೆ. ಯೇಸು ನಾಮದನ್ನು ಪ್ರಾರ್ಥಿಸ್ತೇನೆ, ಯೋಹಾನನ ಸೇವೆ ಮತ್ತೆ ಬರಲಿ. ಈಗೋ ಯಜ್ಞಕ್ಕೆ ನೇಮಕವಾದ ದೇವರ ಕುರಿಮರಿ. ಇವತ್ತು ನಮ್ಮ ಸೇವೆ ನೋಡ್ರಿ, ನಮ್ಮ ಚರ್ಚ್ ನೋಡ್ರಿ, ಟೆಸ್ಟ್ ಮನಿ ಎಲ್ಲ ಏನು ಹೇಳ್ತೇವೆ, ಇಲ್ಲಿ ಬಂದರೂ ಅವ್ರಿಗೆ ಬಿಡುಗಡೆ ಆಯಿತು, ಇಲ್ಲಿ ಬಂದರೂ ಅವ್ರಿಗೆ ಮಕ್ಕಳಾಯಿತು, ಇಲ್ಲಿ ಬಂದರೂ ಅವ್ರಿಗೆ ಆಸ್ತಿ ಬಂತು, ಇಲ್ಲಿ ಬಂತು ಅವ್ರ ಕಾರ್ ಬಂತು. ಇವತ್ತು ನಮ್ಮನ್ನು ಹಾಗೆ ಮಾಡಿ ಜನ ಯೇಸು ಸ್ವಾಮಿ ನೋಡಿ ಚರ್ಚಿಗೆ ಹೋಗ್ತಾ ಇಲ್ರಿ, ಇಂಥ ಅಡ್ವರ್ಟೈಸ್ಮೆಂಟ್ ನೋಡಿ ಚರ್ಚಿಗೆ ಹೋಗ್ತಾ ಇದ್ದಾರೆ. ಒಂದು ಸರಿ ಕೆಲವೊಬ್ರು ಹೇಳ್ತಾರೆ, ಇಷ್ಟು ಕೋಪ ಬರೋದು ನನಗೆ ಏನೋ ತಿಳ್ಕೊಡ್ರಿ, ಒಂದು ಸರಿ ಆ ಚರ್ಚ್ ವಿಸಿಟ್ ಮಾಡಬೇಕು. ದೇವರು ಯಾಕಿಟ್ಟೆಪ್ಪ ತೊಗೊಂಡ್ಬಿಡಂತೆ ನಮ್ಮ ಮನಸ್ಸಲ್ಲಿ ನಾನು ಅವ್ರನ್ನ. ಇವ್ರಿಗೆ ಯೇಸು ಸ್ವಾಮಿ ಬಗ್ಗೆ ಆಸಕ್ತಿ ಇಲ್ಲ, ಆ ಚರ್ಚ್ ಬಗ್ಗೆ, ಆ ಊರ ಬಗ್ಗೆ, ಅದು ಕೇಳಿಸ್ಕೊಂಡಿದ್ದಾರಲ್ಲ ಅದ್ರ ಬಗ್ಗೆ ಆಸಕ್ತಿ ಇದೆ. ಹೆಂಗ್ರಿ ಇಂಥವ್ರು ದೇವರಾಜ್ಯ ಕಟ್ಟಕ್ಕಾಗ್ತದೆ ಇಂಥವ್ರು ತೊಗೊಂಡು? ಇಷ್ಟು ಲೋ ಮೈಂಡೆಡ್ ಇವರೆಲ್ಲ. ಮತ್ತೆ ಪ್ರೇಯರ್ ಮಾಡುವಂಥವ್ರು ಯಾವಾಗಲೂ ಆ ಗೂಗಲ್ ಮೀಟಲ್ಲಿ, ಈ ಗೂಗಲ್ ಮೀಟಲ್ಲಿ, ಆ ಝೂಮ್ ಮೀಟಲ್ಲಿ 24/7 ಯಾವಾಗಲೂ ಪ್ರೇಯರ್ ಇರ್ತಾರೆ. ಇವ್ರಿಗೆ ಆಸೆ ಏನಂದ್ರೆ ಒಂದ್ಸಲ ಚರ್ಚ್ ಒಳಗೆ ಹೋಗಿ ಬರ್ಬೇಕಂತೆ. ಪ್ರೇ ದೇವ ಜನರೇ, ನಮಗೆ ಹಿಂಗೆ ಅನಿಸ್ಬೇಕಂದ್ರೆ ಪರಲೋಕ ದೇವ್ರಿಗೆ ಹೇಗೆ ಅನಿಸ್ತಾ ಇರ್ಬೋದು ರೀ. ಅದಕ್ಕೆ ಸ್ವಾಮಿ ಹೇಳಿದ್ರೆ, ನನ್ನ ಪ್ರಾರ್ಥನಾಲಯವನ್ನು ಕಳ್ಳರ ಗವಿಯನ್ನಾಗಿ ಮಾಡಿದ್ದೀರಿ. ನಾನೇ ಇಲ್ಲ ಅಲ್ಲಿ, ದೇವ್ರೇ ಇಲ್ಲರಿ, ಪ್ರೀಚರ್ ಅದಾರ ಎಲ್ಲ ಕಡೆ. ಈಗ ಇವತ್ತು ವಿಶ್ವಾಸಗಳು ಹೆಂಗೆ ಮಾತ್ರ ಗೊತ್ತಾ, ನಮ್ಮ ಪ್ರೀಚರ್ ಗೊತ್ತಾ, ಹೆಂಗಿದ್ರೆ ಗೊತ್ತಾ, ಆ ಬ್ರದರ್ ಹೆಂಗಿದ್ರೆ ಗೊತ್ತಾ, ಅದು ಮುರಿದು ಹೋಗ್ಲಿ ಯೇಸು ನಾಮದಲ್ಲಿ. ಆ ಪಾಸ್ಟರ್ ಹೆಂಗಿದ ಗೊತ್ತಾ, ದೇವ್ರು ಯಾಕೆ ಕಾಣ್ತಾರೆ ನಿಮ್ಮ ಕಣ್ಣಿಗೆ? ಯಾಕಂದ್ರೆ ಅವರು ದೇವ್ರನ್ನ ಪ್ರೀಚ್ ಮಾಡ್ತಾ ಇಲ್ಲ, ತಮ್ಮನ್ನೇ ಪ್ರೀಚ್ ಮಾಡ್ತಾರೆ. ನಾನು ಪ್ರತಿದಿನ 3 ಗಂಟೆ ಗೆದ್ದು ಪ್ರಾರ್ಥನೆ ಮಾಡ್ತೇನೆ, ನಾನು 40 days ಫಾಸ್ಟಿಂಗ್ ಪ್ರೇಯರ್ ಮಾಡ್ತೇನೆ, ವಾರದಲ್ಲಿ 3 ದಿವಸ ಉಪವಾಸ ಇರ್ತೇನೆ, 4 ದಿನ ಆಲ್ ನೈಟ್ ಪ್ರೇಯರ್ ಮಾಡ್ತೇನೆ. ಇನ್ಯಾಕೆ ಯೇಸು ಸ್ವಾಮಿ ಬೇಕು? ಇವರೇ ಸಾಕಲ್ಲ ನಮಗೀಗ. ನಮ್ಮನ್ನ ಬೂಸ್ಟ್ ಮಾಡ್ಕೊಳ್ಳೋದು ಬಿಡ್ಬೇಕ್ರಿ. ಗುರುತಿಸ್ರಿ ನಿಜವಾದ ದೇವ್ರ ಸೇವಕರು ಯಾರೆಂಬುದಾಗಿ. ಯಾವಾಗ ಒಂದು ಸೇವಕ ತನ್ನ ಬಗ್ಗೆ ಮಾತಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾನೆ ತಿಳ್ಕೊಳ್ಬೇಕು, ದಟ್ ಇಸ್ ರಾಂಗ್ ನಂಬರ್. ಅಂತಲ್ಲಿ ಹೋಗುವಾಗ ಖುಷಿ ಆಗ್ತಾ ಸಂತೋಷ ಪಡ್ತೀರಾ, ಸಣ್ಣ ಸಮಸ್ಯೆ ಬಂದರೆ ಬಿದ್ದು ಹೋಗ್ತೀರಾ, ಸಣ್ಣ ವಿಷಯ ಬಂದರೆ ಸೋತು ಹೋಗ್ತೀರಾ, ಸಣ್ಣ ವಿಷಯದಲ್ಲಿ ಮುಗಿದೋಯ್ತು ನಮ್ಮ ಜೀವನ. ಇವತ್ತು ಯೇಸು ಸ್ವಾಮಿನ ತೋರಿಸುವಂಥ ಸೇವಕರು ಬೇಕಾಗಿದ್ದಾರೆ. ಅವ್ರು ತುಂಬ ಸಿಂಪಲ್ ಆಗಿರ್ತಾರೆ, ಅವ್ರು ಅಟ್ರಾಕ್ಟ್ ಆಗಲ್ಲ. ಏನು ಇವರು ಒಣವಣ ಇದ್ದಾರೆ, ಒಣವಣನೇ ಇರ್ತಾರೆ. ಯೇಸು ಸ್ವಾಮಿ ತುಂಬ ಸ್ಪೆಷಲ್ ಇರ್ತಾರೆ. ನಮಗೆ ಸೇವಕರು ಮಸಾಲ ಸೇವಕರು ಬೇಕು. ಅವ್ರು ನೋಡಿದ್ರೆ ಹಿಂಗಿರ್ಬೇಕು, ಲುಕ್ ಅಂದರೆ ಹಿಂಗಿರ್ಬೇಕು, ಅದು ಇರಬೇಕು. ನಮ್ಗೆ ಹಂಗೆ ರೂಢಿಯಾಗಿಬಿಟ್ಟಿದೆ ಈಗ. ಅದು ನಾವು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ. ನಮ್ಮನ್ನು ಸಹಿತ ನಮಗೆ ತಿಳಿದ ಹಾಗೆ ನಮ್ಮನ್ನು ವಂಚಿಸ್ತಾ ಇದ್ದಾನೆ. ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯವನ್ನು ಗಮನಿಸ್ರಿ. ಅಲ್ಲಿ ಯೇಸು ಸ್ವಾಮಿ ಮಹಿಮೆ ಹೊಂದ್ತಾ ಇದ್ದಾರ, ಅವರ ಸೇವೆ ಮಹಿಮೆ ಹೊಂದ್ತಾ ಇದ್ದಾನ. ಆ ಸ್ಟೇಜ್ ಮೇಲೆ ಯೇಸು ಸ್ವಾಮಿ ಕಾಣ್ತಾನೆ ಇಲ್ಲರಿ. ಒಂದು ದೊಡ್ಡ ಕೂಟದಲ್ಲಿ ನಾನು ಮುಗಿಸ್ತೇನೆ, ಸಮಯ ಆಯ್ತು ರೀ. ಕಡೆ ದಿನ ಇದೆ, 5-10 ನಿಮಿಷ ಹೆಚ್ಚಾದರೂ ತೊಂದರೆ ಇಲ್ಲ ಅಂದರೂ ನಾನು ಹಾಗೆ ಮಾಡೋದಿಲ್ಲ, ಕರೆಕ್ಟ್ ಟೈಮ್ ಮುಗಿಸ್ತೇನೆ. ಒಂದು ದೊಡ್ಡ ಕೂಟದಲ್ಲಿ ನಾನಿದ್ದೆ. ವೆಲ್ ನೋನ್ ಮಿನಿಸ್ಟರ್, ನಿಮಗೆಲ್ಲರೂ ಗೊತ್ತು, ನಿಮ್ಮೆಲ್ಲ ಕಾಣಿಕೆಗಳಲ್ಲಿ ಹೋಗ್ತವೆ. ಅಲ್ಲಿ ವರ್ಷಿಪ್ ಟೀಮಲ್ಲಿ ನಾನಿದ್ದೆ, ವರ್ಷಿಪ್ ಲೀಡ್ ಮಾಡ್ತಾಯಿದ್ದೆ. ಅವರು ಯಾರಿಗೆಲ್ಲ ಮಿರಾಕಲ್ ಆಗಿದೆ ಮುಂದೆ ಬನ್ನಿ ಅಂತ ಕರಿತಾಯಿದ್ರು. ಅನೇಕ ಜನ ಬಂದರು.
ಅಲ್ಲಿ ಅವ್ರು ಹೇಳ್ಕೊಡ್ತಾ ಇದ್ದಾರೆ ಏನಂದ್ರೆ ನಿಮ್ಮ ಮಿರಾಕಲ್ ಆಗಿದೆಯಲ್ಲ, ನೀವು ಈ ಟಿ ವಿ ಪ್ರೋಗ್ರಾಮ್ ನೋಡ್ತಾ ಇದ್ದೆ, ನೋಡುವಾಗ ನನ್ನ ಮಿರಾಕಲ್ ಅನ್ನೋರಿಗೆ ಮಾತ್ರ ಸ್ಟೇಜ್ ಮೇಲೆ ಅವರು ಟಿ ವಿ ಪ್ರೋಗ್ರಾಮ್ ಹೆಸರು ಹೇಳಬೇಕು, ಅವ್ರ ಮಿನಿಸ್ಟ್ರಿ ಹೆಸರು ಹೇಳಬೇಕು, ಅಂಥವ್ರು ಮಾತ್ರ ಸ್ಟೇಜ್ ಮೇಲೆ. ಮತ್ತೆ ನಿಮಗೆ ಯೇಸು ಸ್ವಾಮಿ ಗುಣಪಡಿಸಿದ್ರೆ ಅಥವಾ ನೀವು ಪ್ರೇಯರ್ ಮಾಡ್ತಿದ್ರೆ ಗುಣ ಆಯಿತು, ಅದು ಯೇಸು ಸ್ವಾಮಿ ನಾನು ಗುಣಪಡಿಸಿದ್ರು, ಅದೆಲ್ಲ ಇಲ್ಲ. ನನ್ನ ಹೆಸರು, ಅವ್ರ ಹೆಸರು ಹೇಳಬೇಕು, ಅವ್ರ ಮಿನಿಸ್ಟ್ರಿ ಹೆಸರು ಹೇಳಬೇಕು. ಇದನ್ನು ಲೈವ್ ಆಗಿ ನಾನು ಅಲ್ಲೇ ನಿಂತ್ಕೊಂಡಿದ್ದೀನಿ ರೀ. ನಾನು ಹಿಂಗೆ ನಿಂತ್ಕೊಂಡಿದ್ದೇನೆ, ಇಲ್ಲಿ ಪ್ರಿಚರ್ ಇದ್ದಾರೆ, ಇಲ್ಲಿ ಕ್ಯೂ ಹಚ್ಚಿದ್ದಾರೆ, ಮಿರಾಕಲ್ ಆದಂಥರಲ್ಲ. ಅವ್ರಿಗೆ ಕೇಳ್ತಾರಂಥ ಪ್ರಶ್ನೆ ಇದು. ಕೆಲವರು ಇಲ್ಲ ನಿಮ್ಮ ಪ್ರೋಗ್ರಾಮ್ ಅಲ್ಲ, ಬೇರೆ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ, ಓಕೆ ಅವ್ರನ್ನ ಸೈಡ್ ಕಳಿಸಿ. ಇಂಥದ್ದಕ್ಕೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ನಮ್ಮಿಂದ ನಾವು ಕಾಣಿಕೆ ಹಾಕ್ತೇವೆ. ನಮ್ಮ ಸುತ್ತಲೂ ಕಷ್ಟ ದುಃಖದಲ್ಲಿರುವಂಥ ಬಡ ಸೇವಕರು ನಾವು ಗುರುತಿಸೋದಿಲ್ಲ. ಅದಕ್ಕೆ ದೊಡ್ಡವರು ಒಂದು ಮಾತು ಹೇಳ್ತಾರೆ, ಎಲ್ಲಿ ತೆಗ್ಗಿದೆ ಅಲ್ಲೇ ನೀರು ನಿಲ್ತದಂತೆ. ನಮಗೆ ಅದೇ ಖುಷಿ. ಅವ್ರಿಗೆಲ್ಲ ಚೆಕ್ ಹೆಂಗೆ ಬರ್ತಾ 30 ಲಕ್ಷ, 5 ಲಕ್ಷ, 10 ಲಕ್ಷ ಅವ್ರ ಮೀಟಿಂಗಿಗೆ. ಅದೇ ನಮ್ಮ ಚರ್ಚಲ್ಲಿ ಏನಾದರೂ ಮಾಡ್ತೇವೆ ಅಂದರೆ, ಅದೇ ನಮ್ಮ ಸುತ್ತಲೂ ಸೇವೆ ಮಾಡುವಂಥ ಸೇವಕರಿಗೆ ಅಂದರೆ, ಬರೇ ದೇವರ ಮಕ್ಕಳೇ. ನಾನು ಹೇಳ್ತಾ ಇರೋದು ಯಾರಿಗೆ ಕೊಡಬೇಡ್ರಿ, ಇವ್ರಿಗೆ ಕೊಡ್ರಿ, ಅವ್ರಿಗೆ ಕೊಡ್ರಿ ನಾನು ಹೇಳ್ತಾ ಇಲ್ಲ. ನೀವೇನು ಕೊಡ್ತೀರಿ ನಿಮಗೆ ಪ್ರತಿಫಲ ದೇವ್ರು ಕೊಡ್ತಾರೆ. ಬಟ್ ಆದರೆ ವಿವೇಚನೆ ನಮಗಿರಲಿ. ಎಲ್ಲಿ ನೀವು ಬಿತ್ತಾ ಇದ್ದೀರಿ, ಏನು ಮಾಡ್ತಾ ಇದ್ದೀರಿ, ಯಾವತ್ತಕ್ಕಾಗಿ ಬಿತ್ತಾ ಇದ್ದೀರಿ. ಇವತ್ತು ನಿಮ್ಮ ಆತ್ಮಿಕ ಜೀವನ ಪುನರ್ಸ್ಥಾಪನೆ ಆಗಲಿ. ಇವತ್ತು ಯೇಸು ಸ್ವಾಮಿ ತಿರುಗಿ ನಮ್ಮನ್ನು ಕರಿತಾ ಇದ್ದಾನೆ. ನಾನು ನೇರವಾಗಿ ನಿನ್ನೊಂದಿಗೆ ಮಾತಾಡಬೇಕಂತಿದ್ದೇನೆ, ನೇರವಾಗಿ ನಿನ್ನ ಮುಟ್ಟಬೇಕಂತಿದ್ದೇನೆ. ನಾವು ಎಷ್ಟೋ ಸೇವಕರು ನಿಮ್ಗೆ ಗೊತ್ತಿಲ್ಲ ಪ್ರಿಯ ದೇವ್ರ ಮಕ್ಕಳೇ, ಯಾಕೆ ನಾನು ಇದನ್ನು ಹೇಳ್ತಾ ಇದ್ದಾರೆ ಅಂತೇಳಿ. ನೀವು ವೆಲ್ ನೋನ್ ಸೇವಕರ ಬಳಿ ಪ್ರೇಯರ್ ಮಾಡಿಸ್ಕೋಬೇಕಾದ್ರೆ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗ್ಬೇಕು. ಅಪಾಯಿಂಟ್ಮೆಂಟಿನ ಅರ್ಥ ಗೊತ್ತಾ ನಿಮಗೇನಂತೇಳಿ? ಇಷ್ಟು ಡಿಪಾಸಿಟ್ ಮಾಡೋ ಫಸ್ಟ್ ನೀವು, ಆವಾಗ ನಿಮಗೊಂದು ಪಾಸ್ ಕೊಡ್ತಾರೆ. ಆವಾಗ ಆ ಸೇವಕರು ಬಂದು ನಿಮ್ಮ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡ್ತಾರೆ. ಅದನ್ನು ನಮ್ಮ ಜನ ಮಾಡ್ತಾರೆ ರೀ. ಅವ್ರೊಂದಿಗೆ ಫೋಟೋ ತೊಗೊಳ್ಬೇಕಂದ್ರೆ ಇಷ್ಟು ಕೊಡಬೇಕು, ಅಲ್ಲೋಗಿ ತೊಗೊಂಬರ್ತೇವೆ. ಇಲ್ಲಿ ಇಡೀ ದಿನ ಸೇವೆ ಮಾಡುವಂಥ ಸೇವಕರು ಮೂಸು ನೋಡೋಲ್ಲ. ನಿಮ್ಮ ಕಣ್ಣೀರಿಗೆ ನಿಮ್ಮಿಂದಗೋಸ್ಕರ ಪ್ರಾರ್ಥನೆ ಮಾಡೋರು ನಿಮ್ಮ ಸೇವಕರು ಮರ್ತು ಬಿಡ್ತೇವೆ. ಮಕ್ಕಳ ಎಕ್ಸಾಮ್ ಅಂದ್ರೆ ಈ ಸೇವಕರು ಬೇಕು, ಮನೆಯಲ್ಲಿ ಕಾಯಿಲೆ ಇದ್ರೆ ಈ ಸೇವಕರು ಬೇಕು, ಬಿಸಿಲೆಲ್ಲ ಮಳೆಯೆಲ್ಲ ಓಡಿ ಬರಬೇಕು. ಬಟ್ ಅವ್ರ ಕಡೆ ನಾವು ಓಡಿ ಹೋಗ್ತೇವೆ. ಇಂಥ ಗಿಮಿಕ್ಸ್ಗಳನ್ನು ಬಿಟ್ಬಿಡೋಣ, ರಿಯಲ್ ಆಗೋಣ ಸ್ವಲ್ಪ ನಾವು. ಪ್ರಿಯ ದೇವರ ಮಕ್ಕಳೇ, ಇವತ್ತು ನನ್ನ ದೇವ್ರು ಎಲ್ಲಿಟ್ಟಿದ್ದಾನೆ ಅಲ್ಲಿ ನಾವು ಫಲ ಕೊಡಬೇಕು. ಇವತ್ತು ಈ ಸಭೆಯಲ್ಲಿ ದೇವರು ಇಟ್ಟಿದ್ದಾರೆ, ಈ ಸಭೆಗಾಗಿ ನಿಮ್ಮ ಜವಾಬ್ದಾರಿಕೆ ಏನು? ನಿಮ್ಮನ್ನು ಅಲ್ಲೇ ಇಡ್ಬೋದಾಗಿತ್ತಲ್ಲ, ಅದೇ ಚರ್ಚಲ್ಲಿ ಇಡ್ಬೋದಾಗಿತ್ತಲ್ಲ. ಇವತ್ತು ಅನೇಕ ಇಂಡಿಪೆಂಡೆಂಟ್ ಸೇವೆಗಳು ಬಂದಿದ್ದಾವೆ, ಬಂದು ನಮ್ಮ ಸಭೆಗಳ ಕುರಿತಾಗಿ ಸತ್ತಂಥ ಸಭೆಗಳು. ಬಟ್ ನಮ್ಮ ಜನನೇ ಬೇಕು ಅವ್ರಿಗೆ. ಮತ್ತೆ ಸತ್ತಂಥ ಸಭೆಯಲ್ಲಿರುವಂಥ ಸತ್ತಂಥ ವಿಶ್ವಾಸಿಗಳು ಬೇಕು ಅವ್ರಿಗೆ, ಅವ್ರ ಮಿನಿಸ್ಟ್ರಿಗೆ. ನಮ್ಮವರೇ ಕೀ ಪರ್ಸನ್. ಮತ್ತು ಅವ್ರಿಗೆ ಅವ್ರ ಮಿನಿಸ್ಟ್ರಿ ಕಟ್ಟೋಕ್ಕೆ, ಮಿನಿಸ್ಟ್ರಿ ಮಾಡೋಕ್ಕೆ ನಮ್ಮೂರಿಂದ ಎಲ್ಲ ಸಪೋರ್ಟ್ ಬೇಕು. ಬಟ್ ನಮ್ಮ ಸಭೆ ಏನಾಗಿದೆ, ನಮಗೆ ಎಷ್ಟು ಖುಷಿ, ಏನು ಬ್ರದರ್ ಅಂತ ಅವ್ರಿಗೆ ತಲೆ ಆಡಿಸಿ ಬರ್ತೇವೆ. ಮತ್ತೆ ನಾವು ಹೋಗಿ ಎಂಥ ದುಸ್ಥಿತಿಗೆ ಹೋಗ್ತಾ ಇದೆ ನಮ್ಮ ಸ್ಪಿರಿಚುವಲ್ ಲೈಫ್. ನಾವು ಎದ್ದೇಳಬೇಕಾಗಿದೆ. ಇವತ್ತು ನಿಮ್ಮ ಕುಟುಂಬಕ್ಕೆ ಯಾರಾದರೂ ಒಬ್ಬರು ಮಾತಾಡುವಾಗ ತಲೆ ಹಾಕಿ ಬರ್ತೀರ ನೀವು? ಒಂದ್ಸಲ ಬೆಂಗಳೂರಲ್ಲಿ ಈ ರೀತಿಯಾಗಿ ಮಾತಾಡ್ತಾ ಇದ್ರು. ಏನಂತಂದರೆ, ಸೇಸ ಸಭೆಗಳಲ್ಲಿ ಏನಾಗಿದ್ದಾವೆ, ಸತ್ತಂಥ ಸಭೆಗಳಾಗಿದ್ದಾವೆ. ಅಲ್ಲಿ ಫಾಸ್ಟಿಂಗ್ ಪ್ರೇಯರ್ ಇಲ್ಲ, ವರ್ಷಿಪ್ ಇಲ್ಲ, ಅದು ಇಲ್ಲ, ಇದು ಇಲ್ಲ ಅಂತ ಮಾತಾಡ್ತಾ ಇದ್ದಾರೆ. ಪಕ್ಕದಲ್ಲಿ ನಾನು ಕೂತ್ಕೊಂಡಿದ್ದೆ. ಅವಾಗ ನಾನು ಕೇಳಿದೆ, ಬ್ರದರ್ ನೀವೇನಂತಾರೆ ಅದ್ರ ಬಗ್ಗೆ ಅಂತಂದರು. ನಾನು ಹೇಳಿದೆ, ನೀವು ಹೇಳುವಾಗ ಬೈಬಲಲ್ಲಿ ವಾಕ್ಯ ನೆನಪು ಬರ್ತಾ ಇದೆ ನನಗೆ. ಏನಂದರೆ, ಹೌದು, ಪರ್ಸಾಯ ಬಂದು ಹೇಳ್ತಾನೆ, ನಾನು ದಿನಕ್ಕೆ 3 ಆವರ್ತಿ ಉಪವಾಸ ಮಾಡ್ತಾ ಇದ್ದೇನೆ, ನಾನು ದಶಂಭಾಗ ಕೊಡ್ತಾ ಇದ್ದೇನೆ ಸ್ವಾಮಿ, ನಾನು ಪ್ರಾರ್ಥನೆ ಮಾಡ್ತೇನೆ, ನಾನಾದರೂ ಆ ಸುಂಕದವನಂತಲ್ಲ. ಇವತ್ತು ಇಲ್ಲಿ ಆತ್ಮನಿಲ್ಲ ಅಂತ ನಿಮ್ಗೆ ಯಾರು ಹೇಳಿದರು? ಬೈಬಲ್ ಬರೆಯಲ್ಪಟ್ಟಿದೆನಾ? ದೇವರು ಬಂದು ನಿಮ್ಗೆ ಹೇಳಿದ್ರ ದರ್ಶನ ಕೊಟ್ಟು, ಇಂತಿಂಥ CSI ಸಭೆಯಲ್ಲಿ ದೇವರ ಆತ್ಮನ ಇಲ್ಲ ಅಂತೇಳಿ? ನೀವು ನಂಬಿ ಬಿಟ್ಟರೆ ಬಿಡಿ. CSI ಸಭೆಯಲ್ಲಿ ವರ್ಷಿಪ್ ಮಾಡುವಾಗ ನಾನು ಏನು ಅಭಿಷೇಕ ಅನುಭವಿಸ್ತೇನೆ, ನಾನು ಬೇರೆ ಸಭೆಗಳಲ್ಲಿ ಮಾಡುವಾಗ ನಾನು ಅನುಭವಿಸುವುದಿಲ್ಲ. ನಮ್ಮ ಚರ್ಚಲ್ಲಿ, MMC ಚರ್ಚಲ್ಲಿ ಪ್ರತಿ ಫ್ರೈಡೆ ಫಾಸ್ಟಿಂಗ್ ಪ್ರೇಯರ್ ನಡೀತಿದ್ರಿ. ಎಷ್ಟೇ ಬ್ಯುಸಿ ಇದ್ದರೂ ನಾನಲ್ಲಿ ವರ್ಷಿಪ್ ಮಾಡೋಕ್ಕೆ ಹೋಗ್ತೇನೆ. ನಾಳೆ ನಮ್ಮ ಅಯ್ಯ ಇಲ್ಲಿ ಬರ್ತಾ ಇದ್ದಾರೆ, ಮೊದಲು ಸುಗ್ಗಿ ಅವರು ಬರ್ತಾ ಇದ್ದಾರೆ ವಾಕ್ಯ ಹೇಳೋಕ್ಕೆ. ಅಲ್ಲಿ ನಿಂತು ವರ್ಷಿಪ್ ಮಾಡುವಾಗ, ಇಲ್ಲಿ ನಿಂತು ಬರೀ ಗೀತ ಹಾಡ್ತಾ ಇದ್ದೇವೆ ರೀ, ಯಾವ ಡ್ರಮ್ಸ್ ಇಲ್ಲ, ಏನಿಲ್ಲ. ನಾ ದೇವ್ರ ಪ್ರಸನ್ನತೆ ಅನುಭವಿಸ್ತಾ ಇದ್ದೆ. ಬಟ್ ನಮಗೆ ಕನೆಕ್ಷನ್ ಇಲ್ಲದೆ ಇರೋದು ನಂಗೆ ಅನಿಸ್ತಿದೆ. ನಮಗೆ ಸ್ವಲ್ಪ ಶೋಪ್ ಮಾಡಬೇಕು, ನಮಗೆ ತೋರಿಸ್ಬೇಕು, ಜನ ಹೇಳಬೇಕು, ಇದಾನೆ ಇದ್ದಾರೆ. ನಮಗನ್ಸಲ್ಲ, ಅವ್ರು ಹೇಳ್ತಾ ಇರ್ತಾರೆ, ಅವಾಗ ನಮಗೆ ಇದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ ಅಂದರೆ ಸುಳ್ಳು ಹೇಳೋದಲ್ಲ. ಹಾಗಾಗಿ ದೇವರಾತ್ಮನಲ್ಲಿ ಇದ್ದಾನೆ, ದೇವರಾತ್ಮನಲ್ಲಿ ಬಂದ್ರಿ. ಈಗ ನಿಮಗೆ ಯಾವಾಗಾದರೂ ವೈಯಕ್ತಿಕವಾಗಿ ಒಂದಿನ ಅನುಭವ ಆಗಿದೆನಾ? ಇಲ್ಲ, ನಾನು ಆರಾಧನೆ ಮಾಡುವಾಗ ನಾನು ಫೀಲ್ ಮಾಡ್ತಾ ಇದ್ದೇನೆ ರೀ.
ಅದೇ ವಿಚಿತ್ರ. ಇಲ್ಲಿ ನಾನು ಫೀಲ್ ಮಾಡ್ತಾ ಇದ್ದೇನೆ, ನೀವು ನಾರ್ಮಲ್ ಆಗಿ ಅದನ್ನು ಹಾಡ್ತಾ ಇದ್ದೀರಿ, ಬಟ್ ನಾನು ಅದನ್ನು ಎಂಜಾಯ್ ಮಾಡ್ತಾ ಇದ್ದೇನೆ, ನನಗೆ ಖುಷಿ ಆಗ್ತಾ ಇದೆ. ಆ ಶಬ್ದ ಉಪಯೋಗಿಸುವಾಗ, ಆ ಹರ್ಷವೇ ಅಂತನ್ನುವಾಗ, ಯೇಸು ಸ್ವಾಮಿ ನನ್ನ ಶುದ್ಧೀಕರಿಸ ಅಂತನ್ನುವಾಗ, ದೇವರೇ ಎಂಥ ಸೌಭಾಗ್ಯ, ಎಷ್ಟು ನಾನು ಎಂಜಾಯ್ ಮಾಡ್ತಾ ಇದ್ದೆ ಅದನ್ನು. ಆದರೆ ಆ ಸಂಪರ್ಕ ನಿಮ್ಗೆ ಇಲ್ಲದೆ ಇರೋದ್ರಿಂದ ನಿಮ್ಗೆ ಬರೀ ಒಂದು ಸಾಂಗ್ ಅದು, ಬಟ್ ಅದು ನನಗೆ ಲೈಫು. ಇವತ್ತು ನಾನೇ ಕಾರಣ ರೀ ದೇವರ ಆತ್ಮನ ನನ್ನ ಒಳಗೆ ಕೆಲಸ ಮಾಡೋಕ್ಕೆ. ಯಾವ ಚರ್ಚಲ್ಲ, ಯಾವ ಸೇವಕರಲ್ಲ. ಇವತ್ತು ನೀವು ಆರಾಧನೆಗೆ ಬರುವಾಗ ಸ್ವಾಮಿನ ನೀವು ಸಂಧಿಸ್ಲಿಕ್ಕಿದ್ದಾರೆ, ದೇವರ ಅಭಿಷೇಕನ ಹೊಂದಿಕೊಳ್ಳಲಿಕ್ಕಿದ್ದೇನೆ. ಗೊತ್ತಿಲ್ಲ ಯಾವ ಭಾಗದಲ್ಲಿ ದೇವರು ನಿಮ್ಮನ್ನು ಮುಟ್ತಾರೆ ಅಂತ ಹೇಳಿ. ಆರಂಭ ಪ್ರಾರ್ಥನೆ ಮಾಡುವಾಗ ದೇವರು ಕೆಲವೊಬ್ಬರು ಮುಟ್ಬೋದು, ಪಾರಾಯಣ ಮಾಡುವಾಗ ಮುಟ್ಬೋದು, ಸಾಂಗ್ ಹಾಡುವಾಗ ದೇವರು ಮುಟ್ಬೋದು, ವಾಕ್ಯ ಬೋಧನೆ ಮಾಡುವಾಗ ಮುಟ್ಬೋದು. ಕೆಲವೊಂದು ಸರಿ ನೀವು ಮುಗಿಸ್ಕೊಂಡು ಹೋಗ್ತಾ ಇರ್ತಿರಲ್ಲ, ಒಬ್ರಿಗೊಬ್ಬರು ವಿಶ್ ಮಾಡುವಾಗ ದೇವರು ನಿಮ್ಮನ್ನು ಮುಟ್ಬೋದು. ಆರಾಧನೆಯನ್ನು ಪರಿಪೂರ್ಣವಾಗಿ ಎಂಜಾಯ್ ಮಾಡಿರಿ. ಯೂದ ಅರ್ಧಕ್ಕೆ ಎದ್ದು ಹೋದ ಅಂತೆ. ದೆವ್ವ ಸೈತಾನವನ್ನು ಹೊಕ್ಕಿದನು. ಇನ್ಕಂಪ್ಲೀಟ್ ಮಾಡಿಬಿಡ್ರಿ ವರ್ಷಿಪ್ ಎಂದನು. ಆದಿಯಿಂದ ಅಂತ್ಯದ್ರು ಕೂತ್ಕೊಂಡು ದೇವರ ಸನ್ನಿಧಿಯಲ್ಲಿ ಒಂದು 5 ನಿಮಿಷ ಕೂತ್ಕೊಂಡು ಹೋಗ್ರಿ. ಯು ಆರ್ ಸೋ ಬ್ಲೆಸ್ಡ್ ಪೀಪಲ್. ನಿಮ್ಗೆ ಹೇಳ್ತೇನೆ, ಇಷ್ಟು ಚರ್ಚ್ಗಳ ಕಂಪೌಂಡ್ಗಳನ್ನ ಹೋಗಿದ್ದೇನೆ. ಈ ಕಂಪೌಂಡ್ ಒಳಗೆ ಬಂದಾಗಿಂದ ನನಗೆ ಪ್ರೇಯರ್ ಮಾಡಿದ್ಬಿಟ್ರೆ ಬೇರೆ ಏನು ಮನಸ್ಸೇ ಆಗ್ತಾ ಇಲ್ಲ ರೀ. ಬರೀ ವರ್ಷಿಪ್ ಮಾಡ್ತಾಯಿದ್ದೀನಿ, ಪ್ರೇಯರ್ ಮಾಡ್ತಾಯಿದ್ದೀನಿ. ಸತ್ವಾಗಿ ನಾನು ಅಯ್ಯಾಗ ನೀನು ಹೇಳ್ತಾ ಇದ್ದೆ, ಗೊತ್ತಿಲ್ಲ ಇಲ್ಲಿ ಕಂಪೌಂಡಲ್ಲಿ ಏನಿದೆ ಗೊತ್ತಿಲ್ಲ ನಮಗೆ. ನಿಮಗೆ ಹೆಂಗೆ ಅನುಭವ ಆಗ್ತದೆ ನನಗೆ ಗೊತ್ತಿಲ್ಲ, ಬಟ್ ನನ್ನ ಅನುಭವ ಏನಂದರೆ 3 ದಿನದಿಂದ ನಾನು ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ. ಬರೀ ವರ್ಷಿಪ್ ಮಾಡ್ಬೇಕು ಅನಿಸ್ತಾ ಇದೆ, ಪ್ರೇಯರ್ ಮಾಡ್ಬೇಕು ಅನಿಸ್ತಾ ಇದೆ. ನಾನು ಅಯ್ಯ ಕೇಳಿದೆ, ಹೆಂಗಿದೆ ನಿಮ್ಮ ಕಂಪೌಂಡ್ ಇಲ್ಲಿ? ನಾನು ಅದಕ್ಕೆ ಕೇಳಬೇಕಂದ್ರೆ, ಯಾವಾಗಾದರೂ ತಿಂಗಳಿಗೆ 1 ಸರಿ 2 ಸರಿ ಬರೋಕ್ಕೆ ಅವಕಾಶ ಕೊಡಿ. ಇಲ್ಲಲ್ಲ, ಆ ರೂಮಲ್ಲಿ ನಮ್ಗೆ ಪ್ರೇಯರ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಇಲ್ಲಿ ಬ್ಲಾಕ್ ಇದ್ರೆ ಎಲ್ಲ ಬ್ಲಾಕ್ ರೀ, ಇಲ್ಲಿ ಓಪನ್ ಆದರೆ ಎಲ್ಲ ಓಪನ್. ಆಲ್ರೆಡಿ ದೇವರಲ್ಲಿದ್ದಾರೆ, ದೇವ್ರ ಕಾರ್ಯ ಮಾಡ್ತಾ ಇದ್ದಾರೆ. ಸ್ವಲ್ಪ ನಾವು ಅದಕ್ಕೆ ತಕ್ಕ ಹಾಗೆ ನಮ್ಮನ್ನು ಸ್ಪಂದಿಸೋಣ. ತಿರುಗಿ ಕರ್ತನು ನಮ್ಮನ್ನು ಅಭಿಷೇಕದಲ್ಲಿ, ಆ ವರದಲ್ಲಿ, ಆ ಕೃಪೆಯಲ್ಲಿ, ರಕ್ಷಣೆಯಲ್ಲಿ ಪುನರ್ಸ್ಥಾಪನೆ ಮಾಡಲಿ. ನಮ್ಮ ಕಣ್ಣುಗಳು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪೆಯಲ್ಲಿ ಐಶ್ವರ್ಯವುಳ್ಳ ದೇವರೇ, ತಿರುಗಿ ಒಂದು ಆವರ್ತಿ ನಿನ್ನ ಮಹಾಪ್ರಸನ್ನತೆಗಾಗಿ, ನಿನ್ನ ಇರುವಿಕೆಗಾಗಿ ಕೋಟಿ 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 ಸ್ತೋತ್ರಗಳನ್ನು ಸಲ್ಲಿಸ್ತೇನೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ರೈಟ್ ನಾವು ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದೆ ಸ್ವಾಮಿ. ಯಾರೆಲ್ಲ ಇದನ್ನು ಅನುಭವಿಸ್ತಾ ಇದ್ದಾರೆ, ಆ ರಿಲೀಸ್ ದಟ್ ಅನಾಯಿಂಟಿಂಗ್ ಇನ್ ದ ನೇಮ್ ಆಫ್ ಜೀಸಸ್. ಕರ್ತನ ಇವತ್ತಿಂದ ಇವರ ಪ್ರಾರ್ಥನಾ ಜೀವನ ಎಸ್ಟಾಬ್ಲಿಷ್ ಆಗಲಿ, ನಿನ್ನ ವಾಕ್ಯ ಧ್ಯಾನ ಮಾಡೋದು ಎಸ್ಟಾಬ್ಲಿಷ್ ಆಗಲಿ, ಆರಾಧನೆ ಎಸ್ಟಾಬ್ಲಿಷ್ ಆಗಲಿ, ರಕ್ಷಣಾ ಜೀವನ ಎಸ್ಟಾಬ್ಲಿಷ್ ಆಗಲಿ ಸ್ವಾಮಿ. ನಿನ್ನೊಂದಿಗೆ ಸಂಬಂಧ ಬಲಗೊಳ್ಳಿ ಯೇಸು ನಾಮದಲ್ಲಿ. ಇವತ್ತಿಂದ ಸ್ವಾಮಿ ಎಂದಿಗೂ ದೇವರಿಸುವೆ ಫಾರ್ಮಾಲಿಟಿಯಾಗಿ ನಮ್ಮ ವರ್ಷಿಪ್ ಇರಲೇಬಾರ್ದು ಸ್ವಾಮಿ. ನಿನ್ನ ಅನುಭವದಿಂದ ತಾವೇನು ಹೇಳ್ತಾನೆ, ಯೆಹೋವನು ಸರ್ವೋತ್ತಮನೆಂಬುದಾಗಿ ಅನುಭವದಿಂದ ಸವಿದಿದ್ದೇನೆ. ಇವತ್ತು ಈ ಆಶೀರ್ವಾದವನ್ನು ಈ ಸಭೆ ಮೇಲೆ ಬಿಡುಗಡೆ ಮಾಡ್ತೀನಪ್ಪ. ನಿನ್ನೆಲ್ಲ ಸರ್ವೋತ್ತಮವನ್ನ ಇವರು ನಿನ್ನಿಂದಲೇ ಅನುಭವಿಸುವಂಥ ಕೃಪೆಯನ್ನು ಬಿಡುಗಡೆ ಮಾಡ್ತೇನೆ. ಯಾರಲ್ಲಿ ಇವತ್ತು ಬರಲಿಕ್ಕಾಗಲಿಲ್ಲ, ಕತೆ ನಾನಾ ಕಾರಣದಿಂದ ಬರದೇ ಇರ್ಬೋದು ಸ್ವಾಮಿ, ಅವ್ರನ್ನ ನೆನಪು ಮಾಡಿಕೊಳ್ತೀವಿ. ಸಭೆಗೆ ಸಂಬಂಧಪಟ್ಟಂತ ಎಲ್ಲ ಕಿರಿಯರನ್ನ, ಮಕ್ಕಳನ್ನ, ಯೌವನಸ್ಥರನ್ನ, ಕುಟುಂಬಗಳನ್ನ ಯೇಸು ನಾಮದಲ್ಲಿ ಆಶೀರ್ವಾದ ಮಾಡ್ತೇನಪ್ಪ. ಇಂದಿನಿಂದ ನಡೆಯುವಂಥ ಆರಾಧನೆಯಲ್ಲಿ ಕರ್ತನೆ ಟೆಸ್ಟ್ ಮನಿಗಳು ಬರಬೇಕಪ್ಪ, ದರ್ಶನಗಳು ಆಗಬೇಕು, ಕನಸುಗಳು ಆಗಬೇಕು, ಪ್ರವಾದಗಳು ಹೊರಡಿಸಲ್ಪಡಬೇಕು ಯೇಸು ನಾಮದಲ್ಲಿ. ನಿನ್ನ ಕೃಪೆಯಲ್ಲಿ ಮರೆ ಮಾಡು, ನಿನಗಾಗಿ ರಾಜ್ಯಕ್ಕಾಗಿ ಉಪಯೋಗಿಸು. ಯೇಸು ಕರ್ತನ ನಾಮದಲ್ಲಿ ಪ್ರಾರ್ಥನೆ ಕೇಳಿದೆ ತಂದೆ, ಆಮೇನ್. ನಾನು ಯಾರಿಗೂ ಥ್ಯಾಂಕ್ಸ್ ಹೇಳಲಿಕ್ಕಾಗಲಿಲ್ಲ, ಯಾಕಂದರೆ ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿತ್ತು. ನನಗೆ ಸುಮ್ಮನೆ ಅದೆಲ್ಲ ಫಾರ್ಮಾಲಿಟೀಸ್ ಬೇಡ, ನಾವು ದೇವರ ವಾಕ್ಯನೇ ಧ್ಯಾನ ಮಾಡಬೇಕೆಂಬುದಾಗಿ ನಾನು ಹಾಗೆ ಹೋಗ್ಬಿಟ್ಟೆ. ದಯವಿಟ್ಟು ಕ್ಷಮಿಸ್ರಿ. ಅಯ್ಯನಿಗೆ ನಾನು ಯೇಸು ಕ್ರಿಸ್ತನ ನಂಬರ್ ವಂದನೆ ಸಲ್ಲಿಸ್ತೇನೆ. ಮತ್ತು ಯಾರೆಲ್ಲ ನಮಗೆ ಟೀ, ಕಾಫಿ, ಊಟ ಕೊಟ್ಟಿದ್ದೀರಿ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ವಿಶೇಷವಾಗಿ ಅರುಣ್ ಅಂಕಲ್ಗೆ ನಾನು ವಂದನೆ ಸಲ್ಲಿಸ್ತೇನೆ. ಇವತ್ತು ಒಂದು 3 ಗಂಟೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡುತ್ತೆ. ದೇವರನ್ನು ಕೃಪೆ ಕೊಟ್ಟರು. ನಿಜವಾಗ್ಲೂ ದೇವರ ಮನುಷ್ಯರು, ಒಂದು ಮಾತಾದರೂ ಲೋಕದ ಮಾತಿಲ್ಲ, ಎಲ್ಲ ಆತ್ಮಿಕವಾದ ಮಾತುಗಳು. ಹೀಗಾಗಿ ನನಗೆ ಇವತ್ತು ಬೆಳಗಿನ ಜಾವ ಹೆಚ್ಚು ನನಗೆ ಆಶೀರ್ವಾದ ಆಯಿತು. ಹೀಗಾಗಿ ಈ ಒಂದು ಸೇವೆ, ಈ ಒಂದು ವಿಷಯದಲ್ಲಿ ದೇವರು ಕೊಟ್ಟಂಥ ಕೃಪೆಗಾಗಿ ದೇವರು ಸ್ತೋತ್ರ ಮಾಡ್ತಾ, ನಮ್ಮ ಸೇವೆಯನ್ನು, ನಮ್ಮ ಕುಟುಂಬವನ್ನು ನಿಮ್ಮ ಪ್ರಾರ್ಥನೆಯಲ್ಲಿ ನೆನಪು ಮಾಡಿಕೊಳ್ಳ್ರಿ. ನನ್ನ ಆಸೆ ಒಂದೇ ಅಂದರೆ ನಮ್ಮ ಎಲ್ಲ ಸಭೆಗಳು ಉಜ್ಜೀವನವಾಗಬೇಕು, ನಮ್ಮ ಸ್ಟ್ಯಾಂಡರ್ಡಿಗೆ ಬಂದು ನಿಂತ್ಕೊಳ್ಬೇಕು. ಉದ್ಧಾರ ಮೂಢನ ಪಡುವುದರಿಂದಲ್ಲ, ಯೆಹೋವನಿಂದಲೇ ಬಂದೇ ಬರ್ತದೆ. ನಾವು ನಿಂತ್ಕೊಳ್ಳೋಣ. ಕರ್ತನ ನಮ್ಮನ್ನು ಉಪಯೋಗಿಸ್ತಾನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.